ಚೀನಾದ ಆಕ್ಯುಪ್ರೆಷರ್ನ ಬೆಳವಣಿಗೆ, ಅಂದರೆ ಚೀನಾದಲ್ಲಿ ಆಕ್ಯುಪ್ರೆಷರ್ ಹೇಗೆ ಬೆಳವಣಿಗೆ ಆಯಿತು. ಸುಮಾರು 5,000 ವರ್ಷಗಳ ಹಿಂದೆ ಪ್ರಾಚೀನ ಚೀನಾದಲ್ಲಿ ವೈದ್ಯರು ಮಾನವನ ದೇಹದ ಶಕ್ತಿ ಹರಿವಿಗೆ ಮಾರ್ಗಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಅವರು ಗಮನಿಸಿದ ಪ್ರಮುಖ ವಿಷಯಗಳು: ದೇಹದಲ್ಲಿ ಕಾಣದ ಶಕ್ತಿ ಹರಿಯುತ್ತದೆ, ಈ ಶಕ್ತಿ ಆರೋಗ್ಯವನ್ನು ನಿಯಂತ್ರಿಸುತ್ತದೆ, ಶಕ್ತಿಯ ಹರಿವು ಅಡ್ಡಿಯಾದರೆ ರೋಗ ಉಂಟಾಗುತ್ತದೆ, ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿದರೆ ಶಕ್ತಿ ಪುನಃ ಸಮತೋಲನಗೊಳ್ಳುತ್ತದೆ. ಈ ಸಂಶೋಧನೆಗಳಿಂದ ಮೆರಿಡಿಯನ್ ಸಿದ್ಧಾಂತ ಹುಟ್ಟಿಕೊಂಡಿತು. ನೋಡಿ, ನಮಗೆ TM ಆಗಲಿ, ಒಂದು ಆಕ್ಯುಪ್ರೆಷರ್ ಆಗಲಿ, ಏನೇ ಒಂದು ಕಲಿಯೋದಕ್ಕಿಂತ ಮುಂಚೆ ನಮ್ಮಲ್ಲಿ ಕೂಡ ಔಷಧರಹಿತ ಚಿಕಿತ್ಸೆ ಇದೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಸುಮಾರು 4 ವರ್ಷಗಳ ಕಾಲ ಹಿಂದ್ಗಡೆ ನಾವು ಏನೇ ಒಂದು ಸಮಸ್ಯೆ ಇದ್ದರೆ ನಾವು ಅದನ್ನು ಒಂದು ಔಷಧ ತಗೊಂಡು ಬಗೆಹರಿಸ್ತಾ ಇದ್ವಿ. ಕೆಲವೊಬ್ಬರು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲಿ ನಾನು ಒಬ್ಬನು, ಏನಂದರೆ ಸುಮಾರು ಒಂದು ನೆಗಡಿ ಆದರೂ, ಕೆಲವೊಂದು ಟೈಮ್ ಜ್ವರ ಆದರೂ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಭಾಳ ವಿರಳ. ಆ ದೇವರ ದಯದಿಂದ ನಾವು ಟ್ಯಾಬ್ಲೆಟನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ಕೆಲವೊಬ್ಬರು ಪ್ರತಿಯೊಂದು ನೆಗಡಿಗೆ, ಕೆಮ್ಮಿಗೆ, ಒಂದು ಗಂಟಲು ನೋವಿಗೆ, ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ತೊಗೊತಾರೆ. ಹಾಗಾಗಿ ಇದಕ್ಕಿಂತ 4 ವರ್ಷದ ಹಿಂದ್ಗಡೆ ನಮಗೂ ಕೂಡ ST36.2 ಈ ಥರ ಕೆಲಸ ಮಾಡುತ್ತೆ. ಒಂದು ನಮ್ಮಲ್ಲಿರ್ತಕ್ಕಂಥ ಈ ದೇಹದ ಅಂಗಾಂಗಗಳಲ್ಲಿ ಇಲ್ಲಿ ಲಂಗ್ಸ್ ಇದೆ, ಈ ಲಂಗ್ಸನ್ನು ನಾವು ಈ ಥರ ಪ್ರೆಸರ್ ಮಾಡಿ ಇಲ್ಲಿ ತಂಪಾಗಿತ್ತಂದರೆ, ಕಫ ಆಗಿತ್ತಂದರೆ ಇಲ್ಲಿ ಶೊಂಠಿ ಕಟ್ಟಬೇಕಂತ ನಮಗೂ ಕೂಡ ಜ್ಞಾನ ಇರಲಿಲ್ಲ. ಹೀಗೆ ಇದನ್ನು ಯಾರೋ ಒಬ್ಬನು ಫೈಂಡ್ ಔಟ್ ಮಾಡ್ಕೊತ ಅದನ್ನು ನೋಡ್ತಾ ಅದನ್ನು ಕಲ್ಕೊತ ಬಂದಾಗ ಅದನ್ನು ಅವರು ರಿಸರ್ಚ್ ಮಾಡಿದರು. ಅದ್ರ ಬಗ್ಗೆ ಭಾಳ ಒತ್ತು ಕೊಟ್ಬಿಟ್ಟು ಈ ಥರ ಮೆರಿಡಿಯನ್ ಎಲ್ಲಿ ಹೋಗುತ್ತೆ, ಈ ಮೆರಿಡಿಯನ್ ಹೋದರೆ ಇಲ್ಲಿ ಯಾವ ಪಾಯಿಂಟ್ ಬರುತ್ತೆ ಅಂತ ಒಂದನ್ನು ಅವರು ತಿಳಿಸಿಕೊಟ್ಟಿದ್ದು ಅದೇ. ಬಟ್ ನೀವು ST36 ಪಾಯಿಂಟನ್ನು ಮೆಡಿಕಲ್ನಲ್ಲಿ ಎಲ್ಲಿ ಇರಲ್ಲ, ಸ್ಟಮಕ್ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಬಟ್ ಸ್ಟಮಕ್ ಚಾನಲ್ಲು ಇದೇ ಆದಂಥ ಮೆರಡಿ, ಇದಕ್ಕೆ ವೈದ್ಯಕೀಯವಾಗಿ ಯಾವುದೇ ಪುರಾವೆಗಳಿರಲ್ಲ. ಹಾಗಾಗಿ ಇಲ್ಲಿ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ನಲ್ಲಿ ಏನು ಮಾಡಿದರು, ಇದರ ಬಗ್ಗೆ ಸಂಶೋಧನೆ ಮಾಡಿ ಅದನ್ನು ಈ ಪಾಯಿಂಟು ಇಲ್ಲಿ LI4 ಬರುತ್ತೆ, ಇಲ್ಲಿ ST36 ಬರುತ್ತೆ, ಇಲ್ಲಿ K3 ಬರುತ್ತೆ, ಈ ಥರ ಒಂದು ಅದನ್ನು ಈ K3 ಪಾಯಿಂಟ್ ಒತ್ತೋದ್ರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾವಂತ ಅವರು ಅದನ್ನು ಸಂಶೋಧನೆ ಮಾಡಿದರು. ಓಕೆ, ಆ ಪಾಯಿಂಟನ್ನು ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಈ ಶಕ್ತಿ ಆರೋಗ್ಯವನ್ನು ನಿಯಂತ್ರಿಸ್ತದೆ. ಅಂದರೆ ದೇಹದಲ್ಲಿ ಕಾಣದ ಶಕ್ತಿ ಏನಿರುತ್ತೆ, ಇದು ನೋಡಿ ಸ್ಟಮಕ್ ಇಲ್ಲಿರುತ್ತೆ, ಬಟ್ ಸ್ಟಮಕ್ಕಿನ ಮೆರಿಡಿಯನ್ ಬಂದ್ಬಿಟ್ಟು ನಮ್ಮ ಪಾದದವರೆಗೂ ಇರುತ್ತೆ. ಅದೇನಾದರೂ ಅಲ್ಲಿ ಏನಾದರೂ ಒಂದು ನರ ಇರ್ತದನ ಏನಿರ್ತದೆ, ಬಟ್ ಅದು ಸೈನ್ಸ್ ಆಗಿ ಅದನ್ನು ಇಲ್ಲ. ಇದು ಒಂದು ಕಾಣದ ಒಂದು ಶಕ್ತಿ ಹರಿವು ಅಂತ ಕರಿತೀವಿ. ಓಕೆ, ಬಟ್ ಇಲ್ಲಿಷ್ಟು ಜನ ಯಾರೆಲ್ಲ ನೀವು ಈಗ ಸೇರಿದ್ದೀರಿ, ಇದರ ಬಗ್ಗೆ ನಿಮಗೆ ಆಸಕ್ತಿ ಇದೆ, ಅವ್ರಿಗೆಲ್ಲ ಗೊತ್ತು ಇದರಿಂದ ಒಂದು ಸೈಂಟಿಫಿಕ್ ಆಗಿ ರೀಸನ್ ಇದೆ. ಯಾಕಂದರೆ ಇದರಲ್ಲೆಲ್ಲ ಕೆಲವೊಬ್ಬರು ಆ ವಿಚಾರಗಳನ್ನು, ಸಣ್ಣ ಪುಟ್ಟ ಕಾಯಿಲೆಗಳನ್ನು ನೀವು ಬಗೆಹರಿಸ್ಕೊಂಡ್ಮೇಲೆ ನೀವು ನಮ್ಮ ಚಾನಲ್ಲಿಗೆ ಬಂದಿರೋದು. ಸುಮಾರು ಈಗ ನೀವು ಬಸವರಾಜ್ ಸರ್ ವಿಡಿಯೋ ನೋಡಿರ್ತೀರಿ, ಬೇರೆ ಬೇರೆಯವ್ರದ್ದೆಲ್ಲ ವಿಡಿಯೋ ನೋಡಿರ್ತೀರಿ. ಹಾಗಾಗಿ ನಿಮ್ಮಲ್ಲಿ ಕೂಡ ಒಂದು ಅನುಭವ ಆಗಿರ್ತದೆ, ಹೌದಲ್ಲ, ಇದನ್ನು ಮಾಡಿದ್ದೀವಿ, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ವಾಸಿ ಮಾಡ್ಕೊಂಡಿದ್ದೀವಿ, ಇದನ್ನು ಸಂಪೂರ್ಣವಾಗಿ ಕಲಿಬೇಕನ್ನೋ ಒಂದು ಆಸೆಯಿಂದ ಇಲ್ಲಿ ಬಂದಿದ್ದೀವಿ. ಆ ಆಸೆ ಹೇಗೆ ಹುಟ್ಕೊಳ್ಳುತ್ತಂದರೆ, ಇದಕ್ಕೆ ಒಂದು ವೈಜ್ಞಾನಿಕವಾಗಿ ನಿಮ್ದು ಎಲ್ಲಿ LI4 ಬರುತ್ತೆ ಅದನ್ನು ತೋರಿಸ್ರಿ ಅಂದರೆ ಅದು ಯಾರ ಕಡೆಯಿಂದನೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಶಕ್ತಿಯ ಹರಿವು ಏನಾದರೂ ತೊಂದರೆ ಆದರೆ ಅದನ್ನು ಕೂಡ ಈ ಪಾಯಿಂಟ್ನಿಂದ ಸ್ಟಿಮ್ಯುಲೇಟ್ ಮಾಡ್ಬೋದು. ಓಕೆ, ಇಲ್ಲಿ ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿದರೆ ಶಕ್ತಿ ಪುನಃ ಸಮತೋಲನಗೊಳ್ಳುತ್ತದೆ. ಇದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ವಿಚಾರ. ನಿರ್ದಿಷ್ಟ ಬಿಂದುಗಳನ್ನು ನಿಮ್ಮಲ್ಲಿ ನಿಮಗೆ ಲಾರ್ಜ್ ಇಂಟೆಸ್ಟೈನಲ್ಲಿ ಹೀಟ್ ಆಗಿದೆ, ನನಗೆ ಬರ್ನಿಂಗ್ ಆಗ್ತಾ ಇದೆ, ಮೋಷನ್ ನನಗೆ ಭಾಳ ಗಟ್ಟಿಯಾಗಿದೆ ಅಂತ ಅಂದಾಗ ನೀವು ಇಲ್ಲಿ ಇರ್ತಕ್ಕಂಥ LI11 ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದರೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಅದೇ ನೀವು ಹೋಗಿ ಬೇರೆ ಪಾಯಿಂಟನ್ನು ಒತ್ತಿದಾಗ ಅಲ್ಲಿ ಆ ಕೆಲಸ ಅದು ಸರಿಯಾದ ಪಾಯಿಂಟ್ ಅಲ್ಲ, ಆ ಕೆಲಸಕ್ಕೆ ನಿಮಗೆ ಸರಿನೂ ಅಂದರೆ ಸಜೆಷನ್ ಅಂದರೆ ಸಲಹೆನೂ ಸರಿ ಆಗಲ್ಲ. ಹಾಗಾಗಿ ನೀವು ಕರೆಕ್ಟ್ ಇರ್ತಕ್ಕಂಥ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಹುವಾಂಗ್ ಡಿ ಮತ್ತು ಚೀನಿ ವೈದ್ಯಶಾಸ್ತ್ರ. ಇಲ್ಲಿ ಹುವಾಂಗ್ ಡಿ ಮತ್ತು ಚೀನಿ ವೈದ್ಯಶಾಸ್ತ್ರ ಏನು ಹೇಳುತ್ತಂದರೆ, ಚೀನಾದ ಪ್ರಸಿದ್ಧ ಚಕ್ರವರ್ತಿ ಹುವಾಂಗ್ ಡಿ ಅಂದರೆ ಯೆಲ್ಲೋ ಎಂಪೈರರ್ ಅವರನ್ನು ಚೀನಿ ವೈದ್ಯಶಾಸ್ತ್ರ ಪಿತಾಮಹ ಎಂದು ಕರೆಯುತ್ತಾರೆ.
ಅವರ ಕಾಲದಲ್ಲಿ ರಚಿಸಲಾದ ಹುವಾಂಗ್ ಡಿ ನೆಜಿಂಗ್ ಎಂಬ ಗ್ರಂಥದ ಸಾಂಪ್ರದಾಯಿಕ ಚೀನಿ ವೈದ್ಯಶಾಸ್ತ್ರದ ಮೂಲ ಗ್ರಂಥವಾಗಿದೆ. ಈ ಗ್ರಂಥದಲ್ಲಿ ಇನ್ ಆ್ಯಂಡ್ ಯಾಂಗ್ ಸಿದ್ಧಾಂತ ಇದೆ. ಇನ್ ಅಂದರೆ ತಂಪು, ಯಾಂಗ್ ಅಂದರೆ ಹೀಟು ನಮ್ಮ ಆಡು ಭಾಷೆಯಲ್ಲಿ. ಪಂಚತತ್ವ ಸಿದ್ಧಾಂತ ನಮ್ಮ ಒಂದು ಬೇಸ್ ರನ್ ಆಗ್ತಿರೋದೆ ಆಕ್ಯುಪ್ರೆಷರ್ ಆಗಲಿ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಗಲಿ, ಕಲರ್ ಥೆರಪಿ ಆಗಲಿ, ನಮ್ಮ ಆಲ್ಟರ್ನೇಟಿವ್ ಮೆಡಿಸಿನ್ ಸಿದ್ಧಾಂತ ನಿಂತಿರೋದೆ ಈ ಪಂಚತತ್ವ ಸಿದ್ಧಾಂತದ ಮೇಲೆ. ಓಕೆ, ಚಿ ಜೀವಶಕ್ತಿ ಅಂದರೆ ಚಿ ಅಂದರೆ ಜೀವಶಕ್ತಿ ಅಥವಾ ಪ್ರಾಣಶಕ್ತಿ ಅಂತ ಕರಿತೀವಿ. ಮೆರಿಡಿಯನ್ ವ್ಯವಸ್ಥೆ, ಅಂಗಾಂಗಗಳ ಸಂಬಂಧ ಅಂದ್ರೇನು? ಲಿವರಿಗೂ ಗಾಲ್ ಬ್ಲಾಡರ್ ಸಂಬಂಧ, ಲಿವರಿಗೂ ಸ್ಟಮಕ್ಕಿಗೆ ಸಂಬಂಧ. ಈ ಥರ ಒಂದು ಕಂಟ್ರೋಲ್ ಸೈಕಲ್, ಆ್ಯಂಟಿ ಕಂಟ್ರೋಲ್ ಸೈಕಲ್ ಏನು ನೋಡ್ತೀವಲ್ಲ ಅದು ಅಂಗಾಂಗಗಳ ಸಂಬಂಧ. ಓಕೆ, ರೋಗ ನಿರ್ಣಯ ವಿಧಾನಗಳು, ಚಿಕಿತ್ಸಾ ತತ್ವಗಳು ವಿವರಿಸಲಾಗಿದೆ. ಇಂದಿಗೂ ಈ ಗ್ರಂಥ TCMನ ಮೂಲ ಆಧಾರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನೋಡಿ, ಕಲ್ಲಿನ ಸೂಜಿಗಳಿಂದ ಅಕ್ಯುಪಂಕ್ಚರ್ವರೆಗೆ ಆರಂಭದಲ್ಲಿ ವೈದ್ಯರು ತೀಕ್ಷ್ಣ ಕಲ್ಲುಗಳನ್ನು ಬಳಸಿ ಚಿಕಿತ್ಸೆಯನ್ನು ಮಾಡುತ್ತಿದ್ದರು. ನಂತರ ಎಲುಬು, ಬಿದಿರು ಮತ್ತು ಲೋಹದ ಸೂಜಿಗಳನ್ನು ಬಳಸಲಾರಂಭಿಸಿದರು. ಸೂಜಿಗಳ ಬಳಕೆಯಿಂದ ಅಕ್ಯುಪಂಕ್ಚರ್ ಬೆಳವಣಿಗೆ ಆಯಿತು. ಇಲ್ಲಿ ಮೊದಲು ಸೂಜಿನೇ ಇರಲಿಲ್ಲ. ಅದಕ್ಕಿಂತ ಮುಂಚೆ ಈಗ ನಾವು ಕಲ್ಲುಗಳನ್ನು ಇದು ನಮ್ಮ ಒಂದು ಬೇರೆ ಬೇರೆ ಒಂದು ಸಿದ್ಧಾಂತಗಳಲ್ಲಿ ಕೂಡ ಚೂಪಾದ ಕಲ್ಲುಗಳನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ಬಳಸಿರ್ತೀವಿ. ಅದಾದಮೇಲೆ ಏನು ಮಾಡಿದರು? ಎಲುಬು ಒಂದು ಏನಿರುತ್ತೆ ಗಟ್ಟಿ ಇರುತ್ತೆ, ಅದನ್ನು ಶಾರ್ಪ್ ಮಾಡಿಬಿಟ್ಟು ಅದು ತುಂಡಾಗೋದಿಲ್ಲ. ಮತ್ತು ಬಿದಿರು ಕೂಡ ಭಾಳ ಒಂದು ಗಟ್ಟಿಯಾದಂಥ ಒಂದು ವಸ್ತು. ಹಾಗಾಗಿ ಅಲ್ಲಿ ನಾವು ನೀಡಲ್ಸ್ ಹಾಕಿದಾಗ ಒಂದು ಮನುಷ್ಯನಲ್ಲಿ ನಾವು ಅದನ್ನು ಚುಚ್ಚಿದಾಗ ಅದು ಕೆಲಸ ಮಾಡುತ್ತಂತ ಕಂಡುಹಿಡಿದ್ರು. ಅದಾದಮೇಲೆ ಲೋಹದ ಸೂಜಿಗಳನ್ನು ಬಳಸಲಾರಂಭಿಸಿದರು. ಸೂಜಿಗಳ ಬಳಕೆಯಿಂದ ಅಕ್ಯುಪಂಕ್ಚರ್ ಬೆಳವಣಿಗೆ ಆಯಿತು. ಅಂದರೆ ಪಂಕ್ಚರ್ ಅಂದರೆ ಒಂದು ಟೈರ್ನ ಟ್ಯೂಬ್ನ ನಾವು ಹೇಗೆ ಪಂಕ್ಚರ್, ಒಂದು ಮುಳ್ಳು ಸುಚ್ಚೋದ್ರಿಂದ ಪಂಕ್ಚರ್ ಅಂತ ಇರುತ್ತಲ್ಲ, ಅದೇ ಥರ ಇಲ್ಲಿ ಅಕ್ಯುಪಂಕ್ಚರ್ ಅಂತ ಒಂದು ಹೆಸರನ್ನು ಇಲ್ಲಿ ಆಯಿತು. ಅದು ಸೂಜಿಗಳ ಬದಲಿಗೆ ಬೆರಳುಗಳಿಂದ ಒತ್ತಡ ನೀಡುವ ವಿಧಾನ ಅಕ್ಯುಪ್ರೆಷರ್ ಆಗಿ ಪ್ರತ್ಯೇಕವಾಗಿ ಅಭಿವೃದ್ಧಿವಾಯಿತು. ಇವರು ಎಲ್ಲಿ ಅಕ್ಯುಪಂಕ್ಚರಿಸ್ಟ್ ಏನು ಮಾಡ್ತಾರೆ ಅಂದರೆ ST36 ಇರ್ತಕ್ಕಂಥ ಮೆರಿಡಿಯನ್ಗೆ ಅಲ್ಲಿ ನೀಡ್ಲ್ ಹಾಕ್ತಾರೆ. ನಾವು ಅದೇ ಜಾಗವನ್ನು ನಾವೇನು ಮಾಡ್ತೀವಿ, ನಾವು ಜಿಮ್ಮಿಯಿಂದನೋ ಅಥವಾ ಹೆಬ್ಬಟ್ಟಿನಿಂದನೋ ನಮ್ಮ ಒಂದು ವುಡನ್ ಜಿಮ್ಮಿಯಿಂದನೋ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತೀವಿ. ಅಕ್ಯುಪಂಕ್ಚರಿಗೆ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ, ಎರಡೂ ಮೆಥಡ್ ಸೇಮೆ. ಆದರೆ ಇಲ್ಲಿ ಬಳಸ್ತಕ್ಕಂಥ ಏನು ಟೂಲ್ ಇದೆ ಅದು ಬೇರೆ ಬೇರೆ. ಓಕೆ, ಇಲ್ಲಿ ಜಪಾನ್ನಲ್ಲಿ ಅಕ್ಯುಪ್ರೆಷರ್, ಚೀನಾದಿಂದ ಈ ಜ್ಞಾನ ಜಪಾನಿಗೆ ತಲುಪಿದ ನಂತರ ಅಲ್ಲಿನ ವೈದ್ಯರು ಅದನ್ನು ಮತ್ತಷ್ಟು ಸರಳಗೊಳಿಸಿದರು. ನೋಡಿ, ಮೊದಲು ಸ್ಟಾರ್ಟ್ ಆಗಿದ್ದು ಚೀನಾ, ಅದಾದಮೇಲೆ ಜಪಾನ್ನಲ್ಲಿ ಅಕ್ಯುಪ್ರೆಷರ್. ಇಲ್ಲಿ ಜಪಾನ್ನಲ್ಲಿ ಅಭಿವೃದ್ಧಿಯಾದ ಸಿಯಾಟ್ಸೋ ಚಿಕಿತ್ಸಾ ವಿಧಾನವು ಅಕ್ಯುಪ್ರೆಷರ್ನ ಪ್ರಮುಖ ಶಾಖೆಯಾಗಿದೆ. ಸಿಯಾಟ್ಸೋ ಎಂಬ ಪದದ ಅರ್ಥ ಶಿ ಅಂದರೆ ಬೆರಳು, ಅಷ್ಟು ಅಂದರೆ ಒತ್ತಡ. ಇಲ್ಲಿ ಬೆರಳಿನಲ್ಲಿ ಒತ್ತಡ ಕೊಡೋದನ್ನು ಇಲ್ಲಿ ಅಕ್ಯುಪ್ರೆಷರ್ ಅಂತ ಕರೆದರು. ನೆಕ್ಸ್ಟು ಕೊರಿಯಾ ಮತ್ತು ಸುಜೋಕೋ ಪದ್ಧತಿ. ಕೊರಿಯಾದಲ್ಲಿ ಅಕ್ಯುಪ್ರೆಷರ್ ಆಧಾರಿತ ಸುಜೋಕೋ ಥೆರಪಿ ಅಭಿವೃದ್ಧಿಯಾಯಿತು. ಸುಜೋಕೋನಲ್ಲಿ ಕೈ ಮತ್ತು ಪಾದಗಳ ಸಂಪೂರ್ಣ ದೇಹದ ಪ್ರತಿಬಿಂಬವೆಂದು ಪರಿಗಣಿಸಲಾಗುತ್ತದೆ. ನಾವು ಆಲ್ರೆಡಿ ಈಗ ನಿನ್ನೆನೂ ನೋಡಿದ್ವಿ, ನಾವು ಇದನ್ನು ನೋಡಿದ್ದೀವಿ. ಅಂದರೆ ಸುಜೋಕೋ ರಿಫ್ಲೆಕ್ಸ್ ಅಂದರೆ ಇದು ನಮ್ಮ ತಲೆಭಾಗ, ಇಲ್ಲಿ 2 ಕಣ್ಣು ಬರುತ್ತೆ, ಇಲ್ಲಿ ಮೂಗು ಬರುತ್ತೆ, ಇಲ್ಲಿ ಬಾಯಿ ಬರುತ್ತೆ, ಇದು ಗಂಟ್ಲು ಬರುತ್ತೆ, ಅಲ್ಲಿಂದ ಲಂಗ್ಸು ಮತ್ತು ಹಾರ್ಟ್ ಬರುತ್ತೆ, ಇಲ್ಲಿ ಸ್ಟಮಕ್ ಬರುತ್ತೆ, ಇಲ್ಲಿ ಸ್ಪ್ಲೀನು, ಲಿವರು, ಇಲ್ಲಿ ದೊಡ್ಡ ಕರಳು. ಈ ಥರ ಹೇಗೆ ನಾವು ಸುಜೋಕೋ ರಿಫ್ಲೆಕ್ಸನ್ನು ಕೊರಿಯಾದವರು ಸಂಶೋಧನೆ ಮಾಡಿದ್ದಾರೆ. ಸುಜೋಕೋ ಪದ್ಧತಿ ಬಂದಿದ್ದು ಕೊರಿಯಾದಲ್ಲಿ, ಬಟ್ ಇಲ್ಲಿ ಅಕ್ಯುಪ್ರೆಷರ್ ಬಂದಿದ್ದು ಚೀನಾ ಆ್ಯಂಡ್ ಮತ್ತು ಜಪಾನ್ನಲ್ಲಿ. ಓಕೆ, ಸುಜೋಕೋನಲ್ಲಿ ಕೈ ಮತ್ತು ಪಾದಗಳ ಸಂಪೂರ್ಣ ದೇಹದ ಪ್ರತಿಬಿಂಬವೆಂದು ಪರಿಗಣಿಸಲಾಗುತ್ತದೆ. ಕೈ ಮತ್ತು ಪಾದಗಳ ಮೇಲಿನ ಪಾಯಿಂಟ್ಗಳನ್ನು ಉತ್ತೇಜಿಸುವ ಮೂಲಕ ದೇಹದ ವಿವಿಧ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ನಾವು ಇದನ್ನು ಕೊರಿಯಾ ಪದ್ಧತಿಯನ್ನು ಸುಜೋಕೋ ರಿಫ್ಲೆಕ್ಸನ್ನು ಬೀಜ ಚಿಕಿತ್ಸೆಗಳಲ್ಲಿ ನೋಡ್ತೀವಿ. ಹೇಗೆ ಇಲ್ಲಿ ಒಬ್ಬರಿಗೆ ಲೋವರ್ ಬ್ಯಾಕ್ ಪೇನ್ ಬರುತ್ತಂದರೆ ನಾವು ಇಲ್ಲಿ ಬಟಾಣಿ ಕಾಳನ್ನು ಹಾಕ್ತೀವಿ. ಯಾರಿಗೆ ನೆಕ್ ಪೇನ್ ಬರುತ್ತಂದರೆ ಇಲ್ಲಿ ಮೆಂತೆ ಕಾಳು, ಅದೇ ಹೀಟ್ನಿಂದ ಬಂದಿದ್ದರೆ ಮೆಂತೆ ಕಾಳು ಹಾಕ್ತೀವಿ, ಕೋಲ್ಡ್ನಿಂದ ಬಂದಿತ್ತಂದರೆ ಕಾಳು ಮೆಣಸನ್ನು ಹಾಕ್ತೀವಿ. ಇಲ್ಲಿ 2 ಕಣ್ಣಿಗೆ ನಾವು ಮೆಂತೆಯನ್ನಾರೋ ಇಲ್ಲಾಂದರೆ ಕಾಳು ಮೆಣಸನ್ನು ಹಾಕ್ತೀವಿ. ಅದೇ ಥರ ಇವರು ಸುಜೋಕೋದಲ್ಲಿ ಬಾಡಿ ರಿಫ್ಲೆಕ್ಸನ್ನು ನಮ್ಮ ಕೈಯಲ್ಲಿದೆ ಅಂತ ತೋರಿಸ್ಕೊಟ್ರು. ಓಕೆ, ಭಾರತದಲ್ಲಿ ಪ್ರಾಚೀನ ಒತ್ತಡ ಚಿಕಿತ್ಸೆಗಳು. ಓಕೆ, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಆಯುರ್ವೇದದ ಮರ್ಮ ಚಿಕಿತ್ಸಾ ಮತ್ತು ಯೋಗ ಪದ್ಧತಿಗಳು ಅಸ್ತಿತ್ವದಲ್ಲಿವೆ.
ಮರ್ಮ ವಿಜ್ಞಾನದಲ್ಲಿ ದೇಹದ ಪ್ರಮುಖ ಶಕ್ತಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಈ ಕೇಂದ್ರಗಳ ಮೇಲೆ ಸರಿಯಾದ ಒತ್ತಡ ನೀಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಎಂದು ವಿವರಿಸಲಾಗಿದೆ. ಮರ್ಮ ಮತ್ತು ಆಕ್ಯುಪ್ರೆಷರ್ ನಡುವೆ ಅನೇಕ ಸಾಮ್ಯತೆಗಳಿವೆ. ನಮ್ಮ ಭಾರತ ದೇಶದಲ್ಲಿ ಇವರು ಯಾವ ಥರ ಆಕ್ಯುಪ್ರೆಷರ್ಗಳನ್ನು ಮತ್ತು ಒಂದು ಸುಜೋಕೋ ರಿಫ್ಲೆಕ್ಸ್ ಅನ್ನು ಮಾಡ್ತಿದ್ರಲ್ಲ, ಅದೇ ಥರ ನಮ್ಮ ಭಾರತದಲ್ಲಿ ಮರ್ಮ ಅಂತ ಇತ್ತು. ಈಗ ನೀವು ಕೇರಳದಲ್ಲೆಲ್ಲ ನೋಡಿರ್ತೀರಿ ವರ್ಮ, ಈ ತಮಿಳುನಾಡಿಗೆಲ್ಲ ವರ್ಮ ಅಂತ ಕರೀತಾರೆ, ನಾವು ಮರ್ಮ ಅಂತ ಕರಿತೀವಿ. ಮರ್ಮನೂ ಅಷ್ಟೇ, ಎಲ್ಲಿ ಒಂದು ಮರ್ಮ ಪಾಯಿಂಟ್ ಇರುತ್ತೋ ಆ ಜಾಗವನ್ನು ನೀವು ಸರಿಯಾಗಿ ಸ್ಟಿಮ್ಯುಲೇಟ್ ಮಾಡಿದಾಗ ಅಲ್ಲಿ ಕೂಡ ನೀವು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಮರ್ಮ ಇದೆಯಲ್ಲ, ಅದು ಭಾಳ ಒಂದು ತಿಳ್ಕೊಂಡು ಜ್ಞಾನ ಅದನ್ನು ಕೊಡಬೇಕು ಮತ್ತೊಬ್ಬರಿಗೆ. ಯಾಕಂದರೆ ಅರ್ಧಂಬರ್ಧ ಜ್ಞಾನ ಇತ್ತಂದರೆ ಅಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ಇರ್ತವೆ. ಹಾಗಾಗಿ ಮರ್ಮ ಕಲಿತವರು ಅದನ್ನು ಫಿಸಿಕಲ್ಲಾಗಿ ನಾವು ಪೇಷಂಟ್ ಮೇಲೆ ಕೊಟ್ಟಾಗ ಅದು ಪರಿಣಾಮ ಚೆನ್ನಾಗಿರುತ್ತೆ. ನಾವು ಆನ್ಲೈನ್ ಕಲಿತ್ಬಿಟ್ಟು ಏನಾದರೂ ಬೇರೆ ಆನ್ಲೈನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬೇರೆ ಸಮಸ್ಯೆಗೆ ಕಾರಣ ಮಾಡ್ಬೋದು. ಅಲ್ಲಿ ಒಂದು ಪ್ರೆಷರ್ ಕೊಡ್ತಾರೆ. ಹೇಗೆ ಅಂದರೆ, ಒಂದು ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು ಮೇಲೆ ನಾವು ಮುಟ್ಟಿದಾಗ ಯಾವ ಥರ ಅದು ಮೆತ್ತಗಿರುತ್ತಲ್ಲ, ಅಷ್ಟು ಪಾಯಿಂಟ್ಗಳನ್ನು ನಿಧಾನಕ್ಕೆ ನಿಮ್ಮ ಒಂದು ಸಿಮ್ಟಮ್ಸ್ ಮೇಲೆ ಕೊಟ್ಕೊತ ಹೋಗಬೇಕು. ಹೇಗೆ ನಾವು ಆಕ್ಯುಪ್ರೆಷರ್ ಮಾಡ್ತೀವಿ ಆ ಥರ ಮಾಡೋದಲ್ಲ ಮರ್ಮ ಈಸ್ ಅ ವೆರಿ ಡಿಫ್ರೆಂಟ್. ಹಾಗಾಗಿ ಆಕ್ಯುಪ್ರೆಷರ್ಗೂ ಮರ್ಮಗೂ ವರ್ಮ ಏನಿದೆ ಅದು ಭಾಳ ಡಿಫ್ರೆಂಟ್ ಆಗಿದೆ. ಅದನ್ನು ಆನ್ಲೈನಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬಾರ್ದು. ಓಕೆ, ಇಲ್ಲಿ ಆಧುನಿಕ ಯುಗದಲ್ಲಿ ಆಕ್ಯುಪ್ರೆಷರ್ 20ನೇ ಶತಮಾನದಲ್ಲಿ ಆಕ್ಯುಪ್ರೆಷರ್ ವಿಶ್ವದಾದ್ಯಂತ ಜನಪ್ರಿಯವಾಯಿತು. ಇಂದು ಅಮೆರಿಕ, ಕೆನಡಾ, ಜರ್ಮನಿ, ಫ್ರಾನ್ಸ್, ಆಸ್ಟ್ರೇಲಿಯಾ, ಭಾರತ, ಜಪಾನ್, ಕೊರಿಯಾ ಮತ್ತು ಅನೇಕ ದೇಶಗಳಲ್ಲಿ ಆಕ್ಯುಪ್ರೆಷರ್ ಬಳಸಲಾಗುತ್ತದೆ. ಯಾವಾಗ ಇವರು ಚೀನಾದವರು ಮತ್ತು ಜಪಾನ್ನವರು ಅದನ್ನು ಸಂಶೋಧನೆ ಮಾಡಿ ಚೆನ್ನಾಗಿದೆ ಅಂತ ಅಂದರು, ಇಲ್ಲಿ ಕ್ರಮೇಣವಾಗಿ ಈ ಎಲ್ಲ ದೇಶಗಳು ಅದನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ, ಅನೇಕ ಆಸ್ಪತ್ರೆಗಳು ಮತ್ತು ಚಿಕಿತ್ಸಾ ಕೇಂದ್ರಗಳು ಇದನ್ನು ಪೂರಕ ಚಿಕಿತ್ಸೆಯಾಗಿ ಬಳಸುತ್ತಿವೆ. ನಮ್ಮ ದೇಶದಲ್ಲಿ ದೇವೇಂದ್ರ ಅವರು ಹೇಗೆ ಇದನ್ನು ಪ್ರಚಲಿತ ಮಾಡಿದ್ರಲ್ಲ, ಅದೇ ಥರ ಇಲ್ಲಿ ಪ್ರತಿಯೊಂದನ್ನು ಆಕ್ಯುಪ್ರೆಷರ್ ಆಗಿ ಈಗಲೂ ಕೂಡ ಬಳಸ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಪಡೆದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮಾನ್ಯತೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಆಕ್ಯುಪಂಕ್ಚರ್ ಮತ್ತು ಸಂಬಂಧಿತ ಶಕ್ತಿ ಚಿಕಿತ್ಸಾ ವಿಧಾನಗಳ ಮಹತ್ವವನ್ನು ಗುರುತಿಸಿದೆ. ಅನೇಕ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಆಕ್ಯುಪ್ರೆಷರ್ ಪೂರಕ ಚಿಕಿತ್ಸೆಯಾಗಿ ಸಹಾಯಕವಾಗಬಹುದು ಎಂದು ವಿವಿಧ ಸಂಶೋಧನೆಗಳು ಸೂಚಿಸಿವೆ. ಮತ್ತು ಇಲ್ಲಿ TEM ಮತ್ತು TCM ಮತ್ತು ಇಲ್ಲಿ BA ಅಂತ ಕೊಟ್ಟಿದೆ. ಇಂದಿನ ಕಾಲದಲ್ಲಿ ಕೇವಲ ಒಂದು ಪದ್ಧತಿ ಅನುಸಾರಕ್ಕಿಂತ ವಿವಿಧ ಚಿಕಿತ್ಸಾ ವಿಧಾನಗಳ ಸಮನ್ವಯಗೊಳಿಸುವ ಪ್ರವೃತ್ತಿ ಹೆಚ್ಚಾಗಿದೆ. ಇಲ್ಲಿ ನೋಡಿ, ಈಗ TM ಅಂದರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ನಮ್ಮ ಡಾಕ್ಟರ್ ಬಸವರಾಜ್ ಸರ್ ಅವರು ಸಂಶೋಧನೆ ಮಾಡಿದರು. ಬಟ್ ಇದರ ಹೆಸರು TCM, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನಿಂದ ಇವರು ಒಂದು ಹೆಸರು ಮಾಡಿಕೊಂಡ್ರು TEM ಅಂತ. ಅದೇ ಥರ ನಾವೇನು ಮಾಡ್ತೀವಿ, ಈಗ VIM ಅಂತ ಮಾಡಿದ್ದೀವಿ, ವಿಶ್ವಶಕ್ತಿ ಆಲ್ಟರ್ನೇಟಿವ್ ಮೆಡಿಸಿನ್. ಎಲ್ಲ ಪದ್ಧತಿಗಳನ್ನು ನೋಡೋದು ಈ TCMನಿಂದನೇ. ಎಲ್ಲ ಗ್ರಂಥವನ್ನು ಎಲ್ಲರೂ ಹೇಳೋದು ST36 ಪಾಯಿಂಟನ್ನು ನಾನೀಗ ಬಸವರಾಜ್ ಸರ್ ಏನು ಹೇಳಿದ್ದಾರೆ, ಬಸವರಾಜ್ ಸರ್ ಎಲ್ಲಿಂದ ಕಲಿತಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಹೇಳಬೇಕು. ಅದ್ರ ವಿರುದ್ಧವಾಗಿ ಹೇಳಕ್ಕಂತೂ ಆಗಲ್ಲ. ಹೆಸರು ನೀವು 100 ಇಟ್ಕೊಳ್ಳಿ, ನಿಮ್ಮ ಸ್ವಂತ ಹೆಸರಿನಲ್ಲಿ ಸೋಮು ಟ್ರೆಡಿಷನಲ್ ಎನರ್ಜಿ ಅಂತ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇಲ್ಲಿ ಇರ್ತಕ್ಕಂಥ ಜ್ಞಾನ ಒಂದೇ, ಆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನಿಂದನೇ ನಾವು ಕೊಡ್ತಾ ಇರೋದು. ಓಕೆ, ಇವುಗಳನ್ನು ಸಂಯೋಜಿಸಿ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಇವುಗಳನ್ನು ಸಂಯೋಜಿಸಿ ನಾಲಿಗೆ ವಿಶ್ಲೇಷಣೆ, ನಾಡಿ ವಿಶ್ಲೇಷಣೆ, ಸಿಂಗಲ್ ಪಾಯಿಂಟ್ ಥೆರಪಿ, ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ, ಕಲರ್ ಥೆರಪಿ, ಮುದ್ರಾ ಥೆರಪಿ, ಮರ್ಮ ಥೆರಪಿ, ಈ ಥರ ಮತ್ತು 6 ಕೀ ಥೆರಪಿ, ಇಷ್ಟೆಲ್ಲ ಔಷಧರಹಿತ ಚಿಕಿತ್ಸೆಗಳಿಂದ ಗುಣಪಡಿಸ್ಬೋದು. ನಿಮಗೆ ಮೇನ್ ಬೇಕಾಗಿರೋದು ಒಂದು ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ 2 ಅಸ್ತ್ರಗಳು ಇರಬೇಕು ನಿಮ್ಮ ಕಡೆ. ಈ 2 ಅಸ್ತ್ರಗಳು ನಾಲಿಗೆ ವಿಶ್ಲೇಷಣೆ, ನಾಡಿ ವಿಶ್ಲೇಷಣೆ ಇಲ್ದಂಗೆ ನೀವು ಒಬ್ಬ ಪೇಷಂಟಿಗೆ ನನಗೆ ಈ ಥರ ಆಗಿದೆ ಸರ್, ಆ ಥರ ಆಗಿದೆ ಅಂತ ನೀವು ಆ ಥರ ಒಂದು ಅಂದಾಜು ಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ಅವನಿಗೆ ನೀವು ಗುಣಪಡಿಸಲು ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ದೇಹದ ಒಂದು ಮಾತನ್ನು ಯಾರು ಹೇಳ್ತಾರಂದರೆ, ನಮಗೆ ಮಾತಾಡಬೇಕಲ್ಲ, ನಮ್ಮ ದೇಹಕ್ಕೆ ಏನಾಗಿದೆ ಅಂತ. ಸ್ಟಮಕ್ಕು ನನಗೆ ಹೊಟ್ಟೆ ಉರಿ ಆಗ್ತಾ ಇದೆ ಮರ, ST36 ಪಾಯಿಂಟನ್ನು ಒತ್ತು, SP6 ಪಾಯಿಂಟನ್ನು ಒತ್ತು ಅಂತ ಹೇಳೋದಿಲ್ಲ. ಅದನ್ನು ಕಂಡುಹಿಡಿಬೇಕಂತಲೇ ನಮ್ಮ ದೇಹದಲ್ಲಿ ನಾಲಿಗೆಯಲ್ಲಿ ಒಂದು ಕೊಟ್ಟಿದ್ದಾರೆ. ನಾಲಿಗೆ ತೆಳ್ಳಗಿದೆನಾ,
ದಪ್ಪ ಇದೆನಾ, ಕೋಟಿಂಗ್ ವೈಟ್ ಇದೆನಾ, ಯೆಲ್ಲೋ ಕೋಟ್ ಇದೆನಾ, ಪರ್ಪಲ್ ಕಲರ್ ಇದೆನಾ, ಯೆಲ್ಲೋ ಕಲರ್ ಇದೆನಾ, ರೆಡ್ ಕಲರ್ ಇದೆನಾ, ಈ ಥರ ಒಂದು ಕಲರ್ ಮೇಲೆ ಯಾವ ಜಾಗದಲ್ಲಿದೆ, ಲಿವರ್ ಜಾಗದಲ್ಲಿ ಇದೆನಾ, ಕಿಡ್ನಿ ಜಾಗದಲ್ಲಿ ಇದೆನಾ, ಯೂರಿನರಿ ಬ್ಲಾಡರ್ ಜಾಗದಲ್ಲಿ ಇದೆನಾ, ಮತ್ತು ಲಂಗ್ಸ್ ಜಾಗದಲ್ಲಿ ಇದೆನಾ, ಹಾರ್ಟ್ ಜಾಗದಲ್ಲಿ ಇದೆನಾ, ಇದನ್ನು ಒಂದು ಟೂಲನ್ನು ಬಳಸ್ಕೊಂಡು ನಾವು ಕಂಡುಹಿಡಿತೀವಿ. ನಾಡಿಯಲ್ಲಿ ಸಹ ಅಷ್ಟೇ. ಈ ಲೆಫ್ಟ್ ಹ್ಯಾಂಡ್ನಲ್ಲಿ 3 ಮೇಲ್ಮುಖವಾಗಿರ್ತವೆ, ಕೆಳಗಡೆ ಡೀಪಾಗಿ 3 ಇರ್ತವೆ. ಹಾಗಾಗಿ 3 + 3 6, ಇಲ್ಲಿ 3 + 3 ರೈಟ್ ಹ್ಯಾಂಡಲ್ಲಿ 6, 12 ಮೆರಿಡಿಯನ್ ಇರ್ತವೆ. 12 ಮೆರಿಡಿಯನ್ಗಳಲ್ಲಿ ನಿಮ್ಮ ನಾಡಿ ಬಿಡಿತ ಜಾಸ್ತಿ ಸ್ಪೀಡ್ ಇದೆನಾ, ಕಡಿಮೆ ಇದೆನಾ, ಅಥವಾ ನಿಮಗೆ ಅದು ನಾಡಿನೇ ಸಿಗ್ತಾ ಇಲ್ವಾ, ಅದರ ಮೇಲೆ ನಿಮ್ಮ ಎನರ್ಜಿಯನ್ನು ಕಂಡುಹಿಡಬೇಕು. ಈಗ ಸ್ಟಮಕ್ನಲ್ಲಿ ನಮ್ಮ ಮೆರಿಡಿಯನ್ನು ಪಟ 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 ಅಂತ ಹೊಡಿತಾ ಇರ್ತದೆ. ಅಲ್ಲಿ ಏನು ಥರ ಫೈಂಡ್ ಔಟ್ ಮಾಡಬೇಕು ನಾವು, ಸ್ಟಮಕ್ ಯಾಂಗ್ ಜಾಸ್ತಿ ಆಗಿದೆ. ಭಾಳ ಜೋರಾಗಿ ನಿಮ್ಮ ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ. ಫಸ್ಟಿಗೆ ಸೈಕಲ್ ಹತ್ತಿದಾಗ ಯಾವ ಥರ ಇರ್ತದಂದರೆ ಭಾಳ ಸ್ಪೀಡಾಗಿ ನಾವು ಪ್ಯಾಡ್ಲಿಂಗ್ ಮಾಡ್ಕೊತ ಹೋಗ್ತೀವಿ. ಅದೇ ಒಂದು 2 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ, 3 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಸ್ವಲ್ಪ ಸ್ಲೋ ಆಗುತ್ತೆ, 4 ಕಿಲೋಮೀಟ್ರ್ ಆದಮೇಲೆ ಸುಸ್ತಾಗ್ಬಿಡುತ್ತೆ. ಯಾವಾಗ ಈ ಥರ ಒಂದು ಸಿಸ್ಟಮ್ನಲ್ಲಿ ನಿಮ್ಮ ನಾಡಿಯನ್ನು ಕಂಡುಹಿಡಬೇಕು. ಏನು ಸರ್ +1 ಅಂತಾರೆ, -0 ಅಂತಾರೆ, -1 ಅಂತಾರೆ, 0 ಅಂತಾರೆ, +3 ಅಂತಾರೆ, +4 ಅಂತಾರೆ. ಏನು ಸರ್ ಇದುವರೆಗೂ ಅರ್ಥನೇ ಆಗಿಲ್ಲ ನಮಗೆ. ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ನಲ್ಲಿ TM ಕಲ್ತರು ಕೂಡ ಇದುವರೆಗೂ ನಮಗೆ ಕೇಳೋ ಕ್ವಶನ್ ಒಂದೇ, ಸರ್ +3 ಅಂದರೆ ಹೆಂಗೆ ಸರ್, +4 ಅಂದರೆ ಹೆಂಗೆ ಸರ್, ನಮಗೆ ಗೊತ್ತಿಲ್ಲ. ಯಾವುದೇ ಒಂದು ವಿದ್ಯೆ ಆಗಲಿ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಕಲ್ತಿರ್ತಕ್ಕಂಥ MD ಸರ್ಜನ್ ಡಾಕ್ಟರ್ಸ್ ಆದರೂ ಅಷ್ಟೇ, ಯಾವಾಗಲೂ ನೀವು 1 ರಿಂದ 2 ಪೇಷೆಂಟು ಕಣ್ಣು ಮುಚ್ಕೊಂಡ್ಬಿಟ್ಟು ನಾಡಿಯನ್ನು ಹಿಡಿದಾಗ ಸರ್ಫೇಸ್ ಆಗಿ ಹಿಡಿಬೇಕು. ಅಲ್ಲಿ ಹಿಡಿದಾಗ ಅಲ್ಲಿ ಒಂದೊಂದೇ ಬಳ್ಳಿ ಹಿಡ್ಕೋಬೇಕು. ಒಂದು ಬಳ್ಳಿ ಹಿಡಿದಾಗ ನಿಮಗೆ ಗೊತ್ತಾಗುತ್ತೆ, ಓಹ್ ಇದು ಹೊಡಿತಾ ಇದೆ, ನಾಡಿ ಹೊಡಿತಾ ಇದೆ ಅಂದ್ರೆ ಏನು. ಯಾರಾದರೂ ಮೊದಲೆಲ್ಲ ಡಾಕ್ಟರ್ಸು ಸರ್ ಇವ್ನು ಚೆಕ್ ಮಾಡಿ ಸರ್ ಏನೋ ಆಗಿದೆ ಅಂತ ಅಂದಾಗ ನಾಡಿ ಚೆಕ್ ಮಾಡ್ತಿದ್ರು. ಓಕೆ, ಬಡಿತಾ ಇದೆ ಅಂದರೆ ಉಸಿರಿದೆ, ಓಕೆ, ಮತ್ತು ಆಮೇಲೆ ಮೂಗು ಕಡೆ ಹೋಗ್ತಿದ್ರು, ಉಸಿರಾಡ್ತಾ ಇದೆ, ಹಾಂ ಓಕೆ ಬದುಕಿದ್ದಾನೆ, ಇವನಿಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಫಸ್ಟಿಗೆ ಒಂದ್ಸಲ ಗೊತ್ತಾಗಲ್ಲ, 10 ಜನಕ್ಕೆ ನೋಡಿದ್ರೆ ಗೊತ್ತಾಗಲ್ಲ, 20 ಜನಕ್ಕೆ ನೋಡಿದ್ರೆ ಗೊತ್ತಾಗಲ್ಲ, 30ನೇ ಜನಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓ ಇದು ಸ್ಪೀಡು, ಇದು ಸ್ಲೋ, ಅದು ಮಿಡ್ಲು, ಅದಕ್ಕೆ ನಂಬರ್ ಕೊಡೋದು. 1 ಅಂದರೆ ನಿಧಾನ, ಇನ್ನೊಂದು 2 ಅಂದರೆ ಅದಕ್ಕಿಂತ ಸ್ವಲ್ಪ, 3 ಅಂದರೆ ಓಕೆ ನಾರ್ಮಲ್, ನಂಬರ್ 4ಗೆ ಹೋತಂದರೆ ಅದು ಎಕ್ಸ್ಟ್ರೀಮ್ ಯಾಂಗಿಗೆ ಹೋಗಿದೆ. ಯಾವುದೂ ಆಗಲಿ ಸಮಯ ಬೇಕಾಗುತ್ತೆ. ಸಮಯ, ನಿಮಗೆ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್, ಅದರ ಮೇಲೆ ಒಂದು ಆಸಕ್ತಿ ಇರಬೇಕು ನಿಮಗೆ. ಓ ನಾಡಿ ನೋಡೋದು. ಇವತ್ತು ಹೇಳಿದ್ದಾರೆ ಸೋಮು ಅವರು, ನಾನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹುಡುಗರಾಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಗಂಡ ಆಗಲಿ ಹಿಡಿದ್ಬಿಟ್ಟು 30 ನಿಮಿಷ ಶಾಂತ ವಾತಾವರಣದಲ್ಲಿ ನೋಡಬೇಕು. ನಾಡಿಯನ್ನು ಪ್ರಶಾಂತ ವಾತಾವರಣದಲ್ಲಿ ನೋಡಬೇಕು. ಆವಾಗ ಸಹಜವಾಗಿ ಅರ್ಥ ಆಗುತ್ತೆ. ಈ ಕೈಯಲ್ಲಿರ್ತಕ್ಕಂಥ ಏನಿದೆಯಲ್ಲ, ಇಲ್ಲಿಂದ ಹಿಂಗಿಟ್ಟಾಗ ಗೊತ್ತಾಗುತ್ತೆ, ಅಲ್ಲೇ ಇರ್ತದೆ ನಾಡಿ. ಆ ಕಡೆ ಈ ಕಡೆ, ಇಲ್ಲಿ ಮಿಡ್ಲಲ್ಲಿ ಬರಲ್ಲ, ಈ ಕಡೆ ಹಿಂದ್ಗಡೆ ಬರಲ್ಲ, ಇದೇ ಜಾಗದಲ್ಲಿ ಇರ್ತವೆ. ಈಗ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊತ ಹೋದಾಗ, ಓ ಇಲ್ಲಿ ಲಿವರ್ ಬರುತ್ತೆ, ಲಿವರ್ದು +1 ಇದೆ, ಸ್ವಲ್ಪ ಡೌನ್ ಇದೆ, ಓಕೆ ಇಲ್ಲಿ ಯಾಂಗ್ ಡಿಫಿಷಿಯನ್ಸಿ ಇದೆ, ಇಲ್ಲಿ ಚೀ ಸ್ಟ್ಯಾಗ್ನೇಷನ್ ಆಗಿದೆ, ಏನೂ ಬಡಿತಾನೆ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ 1 ವರ್ಷಗಳ ಕೋರ್ಸ್ ಏನಿರುತ್ತೆ ನಿಮಗೆ ವಿತ್ ಪ್ರಾಕ್ಟಿಕಲ್ ಕೊಡ್ತೀನಿ. ನಾನು ವಿತ್ ಪ್ರಾಕ್ಟಿಕಲ್ ಆಗಿ 1 ದಿವಸ ಆಗಲಿ 2 ದಿವಸ ಆಗಲಿ ಬಂದು ನಿಮಗೆ ಸರಿಯಾದ ರೀತಿಯಲ್ಲಿ ಜ್ಞಾನ ಕೊಟ್ಟು ನಿಮ್ಮನ್ನು ಒಂದು ಬೆಸ್ಟ್ ಹೀಲರ್ ಅಂತ ನಾವು ಮಾಡ್ತೀವಿ. ಆ ಬೆಸ್ಟ್ ಹೀಲರ್ ಆಗಬೇಕಂದ್ರೆ ನೀವು ನಮ್ಮ ಜೊತೆ ಇರಬೇಕು. ನಾವು ಹೇಳ್ತಕ್ಕಂಥ ಒಂದು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಪಡ್ಕೋಬೇಕು. 1 ರಿಂದ 2 ಸಲ ವಿಡಿಯೋ ನೋಡಿ, 1 ರಿಂದ 2 ಸಲ ಬುಕ್ಕನ್ನು ಓದಿ, ಇವೆಲ್ಲ ಓದಿದಾಗ ನೀವು ಕಷ್ಟಪಟ್ಟಾಗ ಮುಂದೆ ಯಶಸ್ಸನ್ನು ಕಾಣೋದಕ್ಕೆ ಸಾಕ್ತೀರಿ. ಇಲ್ಲ ಅಂದರೆ ಅಲ್ಲೇ ಇರ್ತೀರಿ. ಹರಿಯುವ ನೀರಿನಂತೆ ನೀರು ಬೇಕು. ಅಲ್ಲೇ ನಿಂತು ನೀರಾದರೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕೂಡ ಏನು 4 ವರ್ಷ ಇಲ್ಲ ಸರ್ ನೀವೆಲ್ಲ ಇಷ್ಟೆಲ್ಲ ಎಲ್ಲರೂ ಫೋನ್ ಮಾಡ್ತಾರೆ ಯೂಟ್ಯೂಬ್ ನೋಡಿಬಿಟ್ಟು, ಏನು ಸರ್ ಇಷ್ಟೆಲ್ಲ ಬುಕ್ ಬರೆದಿದ್ದೀರಿ, ಇಷ್ಟೆಲ್ಲ ಜ್ಞಾನ ಹೆಂಗೆ ಸಂಪಾದನೆ ಮಾಡಿದ್ದೀರಿ. ರಾತ್ರಿ ನಾನು ಮಲ್ಕೊಂಡಾಗ 1 ಗಂಟೆ. ಮತ್ತೆ ಅದಕ್ಕೆ ಕ್ವಶನ್ ಮಾಡಿದರು ಒಬ್ಬರು, ಏನು ಸರ್ ಹಿಂಗೆ ಎಲ್ಲ ನೀವು 1 ಗಂಟೆಗೆ ಮಲ್ಕೊಂಡ್ರೆ ನಿಮ್ಮ ಎನರ್ಜಿ ಹಾಳಾಗಲ್ವ. ಮತ್ತು ಮೆಡಿಟೇಷನ್ ಮಾಡ್ತೀವಿ, ಮತ್ತು ಎನರ್ಜಿ ಪಡ್ಕೊತೀವಿ, ರಿವರ್ಸ್ ಮಾಡ್ತೀವಿ, ಎಲ್ಲ ಅಸಾಧ್ಯ. ಕಷ್ಟಪಡಬೇಕು. ಮೊದಲು ಒಬ್ಬ ಮನುಷ್ಯನಿಗೆ ಗುರಿ ತಲುಪಬೇಕಂದ್ರೆ ಕಷ್ಟಪಡಬೇಕು. ಯಾಕಂದರೆ ನನಗೆ ಆಗಸ್ಟ್ 15ಕ್ಕೆ 2 ಬುಕ್ಕನ್ನು ಲಾಂಚ್ ಮಾಡಲೇಬೇಕು ನಾನು.
ಆ ಬುಕ್ಕನ್ನು ಲಾಂಚ್ ಮಾಡಬೇಕಾದ್ರೆ ನನ್ನ ಕಷ್ಟಗಳನ್ನು ನಾನು ಬದಿಗಿಟ್ಟು ರಾತ್ರಿ 1 ಗಂಟೆ ಆದ್ರೂ ನಿದ್ದೆ ಬರೋಂಗಿಲ್ಲ. ಯಾಕಂದರೆ ಅಷ್ಟು ಕೆಲಸ ಇದ್ದಾವೆ, ಕೆಲಸ ಮಾಡಲೇಬೇಕು. ಹಾಗಿದ್ದರೆ ನೀವು ಕಷ್ಟಪಟ್ಟರೆ ಮಾತ್ರ ನಮ್ಮ ಥರ ಆಗ್ತೀರಿ. ನೀವು ಟ್ರೈನರ್ ಆಗ್ಬೋದು, ಫೌಂಡರ್ ಆಗ್ಬೋದು, ನೀವು ಜನಸೇವೆ ಮಾಡ್ಬೋದು. ಬಟ್ ಇಲ್ಲಿ ಜನಸೇವೆ ಮಾಡಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರವನ್ನು ಚಾಯ್ಸ್ ಮಾಡೋದಕ್ಕೆ ಅಲ್ಲಿ ನಿಮಗೆ ಒಂದು ಆಸೆ ಇರಬಾರ್ದು. ಜನಸೇವೆ ಮಾಡಬೇಕಾದ್ರೆ ಇಷ್ಟು ಹಣ ಕೊಟ್ರೆ ಜನಸೇವೆ ಮಾಡ್ತೀನಿ ಅಂತ ಇರಬಾರ್ದು. ಆ ಜನಸೇವೆಗೆ ನಿಮ್ಮ ಹಣ ಎದುರು ಬಂತಂದರೆ ನೀವು ಕಲಿಸೋದಕ್ಕಾಗಲ್ಲ. ಹಾಗಾಗಿ ಯಾರು ಕಲಿತೀರಿ ಸಂಪೂರ್ಣ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಮೊದಲಿನ 6th ಕ್ಲಾಸ್ನಲ್ಲಿ ಹೇಳಿದ್ದೀವಿ, ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಸಪೋರ್ಟ್ ನಿಮಗೆ ಎಂದಿಗೂ ಇರ್ತದೆ. ನಿಮ್ಮ ಸಕ್ಸಸ್ ಆಗಿ ಹೋಗೋ ತನಕ ಇರುತ್ತೆ. ಹಾಗಾಗಿ ಯಾವ ಥರ ನೀವು ನಮ್ಮ ಪ್ಲಾಟ್ಫಾರ್ಮನ್ನು ಬಳಸ್ಕೊತೀರ ಅನ್ನೋದು ನಿಮಗೆ ಬಿಟ್ಟು ವಿಚಾರ. ಓಕೆ, ಮುಂತಾದ ವಿಧಾನಗಳನ್ನು ಒಟ್ಟಾಗಿ ಬಳಸಲಾಗ್ತದೆ. ಆಕ್ಯುಪ್ರೆಷರ್ನ ಭವಿಷ್ಯದಲ್ಲಿ ಆಕ್ಯುಪ್ರೆಷರ್ ತಡೆಗಟ್ಟುವ ವೈದ್ಯಕೀಯ ಜೀವನ ಶೈಲಿ ನಿರ್ವಹಣೆ, ಒತ್ತಡ ನಿಯಂತ್ರಣ, ದೀರ್ಘಕಾಲದ ನೋವು ನಿರ್ವಹಣೆ, ಸಮಗ್ರ ಆರೋಗ್ಯ ಸಂರಕ್ಷಣೆ ಕ್ಷೇತ್ರಗಳಲ್ಲಿ ಇನ್ನಷ್ಟು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಆಕ್ಯುಪ್ರೆಷರ್ನ ಕರೆಕ್ಟಾಗಿ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ವೈದ್ಯಕೀಯ ಸೇವೆಯನ್ನು ಆ ಪೇಷಂಟ್ ತೆಗೆದುಕೊಳ್ಳುವ ಒಂದು ಹಂತನೇ ಬರೋದಿಲ್ಲ. ಓಕೆ, ಜೀವನ ಶೈಲಿ ಭಾಳ ಇಂಪಾರ್ಟೆಂಟ್. ನಾನು ಹೇಳ್ತೀನಿ, ಪ್ರತಿ ಕ್ಲಾಸ್ನಲ್ಲಿ ಹೇಳ್ತೀನಿ, ಇವತ್ತಿನ ದಿನವನ್ನು ಇವತ್ತಿನ ಮಾತ್ರ ವಿಚಾರ ಮಾಡಬೇಕು. ನಾಳೆ ನಾಡಿದ್ದು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಅವೆಲ್ಲ ವಿಚಾರ ಮಾಡೋಕ್ಕಾಗಲ್ಲ. ಯಾರ ಹಣೆ ಬರವನ್ನು ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಹಣೆ ಬರದಲ್ಲಿ ಏನಿದೆ ಅದು ಹಾಗೆ ಆಗುತ್ತೆ. ನನ್ನ ಹಣೆ ಬರದಲ್ಲಿ ಏನಾಗುತ್ತೆ ಅದು ನಡೀತದೆ. ನಾನೇನು ಎಲ್ಲ ಕಲಿತ್ಬಿಟ್ಟಿದ್ದೀನಿ, ನಮಗೇನು ಬರೋದೇ ಇಲ್ಲ ಅನ್ನೋದು ತಪ್ಪು. ಓಕೆ, ನಮಗೂ ಬರುತ್ತೆ, ನಮಗೂ ಹೋಗುತ್ತೆ, ನಾವು ಮಾನವರೇ. ಹಾಗಾಗಿ ಚಿಂತೆ ಜಾಸ್ತಿ, ಸ್ಟ್ರೆಸ್ಸು, ಓವರ್ ಥಿಂಕಿಂಗು, ವಿಂಡ್ ಜಾಸ್ತಿ ಇರೋದು ಕೂಡ ಸಮಸ್ಯೆ ಆಗುತ್ತೆ. ನಿದ್ದೆ ಚೆನ್ನಾಗಿ ಮಾಡಬೇಕು. ಒತ್ತಡ, ಓಕೆ, ದೀರ್ಘಕಾಲದ ನೋವು ನಿರ್ವಹಣೆ ಇವೆಲ್ಲ ಸಾಧ್ಯ. ಓಕೆ, ಔಷಧಿ ಇಲ್ಲದ ಸುರಕ್ಷಿತ ಮತ್ತು ಕಡಿಮೆ ವೆಚ್ಚದ ಚಿಕಿತ್ಸಾ ವಿಧಾನವಾಗಿರೋದ್ರಿಂದ ಇದರ ಮಹತ್ವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಯಾಕೆ ನಮಗೆ ಇದರ ಮೇಲೆ ಜಾಸ್ತಿ ಒಂದು ಇಂಟ್ರೆಸ್ಟ್ ಬಂತು ಅಂದರೆ, ಔಷಧಿ ಇಲ್ಲದೆ ಒಂದು ಗುಣಪಡಿಸ್ಕೋಬೋದು ಒಂದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸು ನಮ್ಮನ್ನು ನೋಡ್ತಾ ಇದ್ದಾರೆ, ಡಾಕ್ಟರ್ಸ್ಗೂ ಗೊತ್ತಿದೆ, ಮೆಡಿಕಲ್ನವ್ರಿಗೂ ಗೊತ್ತಿದೆ, ಯಾರು ನಮಗೆ ಮೆಡಿಕಲ್ ಸಪ್ಲೈ ಮಾಡ್ತಾರಲ್ಲ ಅವ್ರಿಗೂ ಗೊತ್ತಿದೆ. ಔಷಧಿ ಪದೇ ನಮ್ಮ ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ ಇದೆ ಅಂತ. ಬಟ್ ಅನಿವಾರ್ಯತೆ ತೆಗೆದುಕೊಳ್ಳಲೇಬೇಕು. ಯಾಕಂದರೆ ನಾನೀಗ ಒಂದೇನೋ ಸಮಸ್ಯೆದಲ್ಲಿದ್ದೀನಿ, ಔಷಧಿ ಇಲ್ಲ, ನನಗೆ ಔಷಧಿನೇ ಬೇಡ ಅನ್ನೋಕ್ಕಾಗಲ್ಲ, ತಗೋಬೇಕಾಗುತ್ತೆ. ಬಟ್ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಯಾವ ಥರದಲ್ಲಿ ಉಪಯೋಗಿಸ್ಬೇಕು, ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಡಿಮೆ ವೆಚ್ಚ. ನಾವೊಂದು ಇತ್ತೀಚಿನ ದಿನಗಳಲ್ಲಿ ನಾವು ಮೊದಲೆಲ್ಲ 100 ರೂಪಾಯಿ ಇರ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಫೀಸು ಚೀಟಿ ಇವಾಗ 300ರಿಂದ 500, 600 ತನಕ ಇದೆ. ಆ 600 ರೂಪಾಯಿ ಪ್ಲಸ್ ಮೆಡಿಸಿನ್ ಅಂದರೆ ಮಿನಿಮಮ್ 1ರಿಂದ 1,500 ರೂಪಾಯಿ ಆರಾಮಾಗಿ ನಮಗೆ ದಿನದ ಖರ್ಚಾಗುತ್ತೆ ಒಂದ್ಸಲ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ. ನಾವು ಪ್ರತಿನಿತ್ಯ ಮತ್ತೆ ಟ್ಯಾಬ್ಲೆಟನ್ನು ಸ್ವೀಕಾರ ಮಾಡಬೇಕು. ಒಂದು ಎಕ್ಸಾಂಪಲ್ ಏನಂದರೆ ಶುಗರಿಗೆ ಸಾಯೋ ತನಕ ಟ್ಯಾಬ್ಲೆಟ್ ತಗೊಳ್ಳೇಬೇಕಂತ ಡಾಕ್ಟರ್ ಮೆಡಿಕಲ್ನಲ್ಲಿ ಡಿಕ್ಲೇರ್ ಮಾಡಿಬಿಡ್ತಾರೆ. ಬಟ್ ನಮ್ಮ ಆಕ್ಯುಪ್ರೆಷರ್ನಲ್ಲಿ, ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ, ನಮ್ಮ ಜೀವನ ಶೈಲಿ ಪದ್ಧತಿಯಲ್ಲಿ ನೀವು ಸರಿ ಮಾಡಿಕೊಂಡ್ರೆ ಕನಿಷ್ಠ 3 ತಿಂಗಳುಗಳಲ್ಲಿ ನಿಮ್ಮ ಶುಗರನ್ನು ನೀವು ಕಡಿಮೆ ಮಾಡ್ಕೋಬೋದು. ಯಾವಾಗ ನಾ 3 ತಿಂಗಳ ಹೇಳಿದ್ದು ಏನಂದರೆ 300ರಿಂದ ಒಳಗಡೆ ಇದ್ದರೆ ನಿಮ್ಮ ಒಂದು ಶುಗರನ್ನು 3 ತಿಂಗಳ ಒಳಗಡೆ ನೀವು 0 ಮಾಡ್ಕೋಬೇಕು. 300+ ಇದೆ ಅಂದರೆ ಮಿನಿಮಮ್ 6 ಮಂತ್ ಬೇಕು. HbA1c ಅಂತ ಕರಿತೀವಿ. ನಮ್ಮ 3 ತಿಂಗಳ ಕಾಲ ಒಂದು ರಿಪೋರ್ಟನ್ನು, ನಮಗೆ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿದಾಗ HbA1c ಅಂತ ಏನು ಬರುತ್ತೆ ಅದು ನಿಮಗೆ ನಾರ್ಮಲ್ನಲ್ಲಿರಬೇಕು. 9.6 ಏನಾದರೂ ಅದು ದಾಟು 11 ಕ್ರಾಸ್ ಆಯ್ತಂದರೆ ನಿಮ್ಮ ಒಂದು ಇನ್ಸುಲಿನ್ ಸ್ಟೇಜ್ಗೆ ಹೋಗ್ತದೆ. ಆ ಇನ್ಸುಲಿನ್ ಸ್ಟೇಜ್ನಿಂದ ನಾವು ಉಳ್ಕೋಬೇಕಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದೇ ಪ್ಯಾಂಕ್ರಾಸ್. ಆ ಪ್ಯಾಂಕ್ರಾಸನ್ನು ನೀವು ಎಷ್ಟು ಚೆನ್ನಾಗಿ, ಎಷ್ಟು ಒಂದು ನೀಟಾಗಿ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡ್ತೀರೋ, ಯಾವ ಆಹಾರ ಪದ್ಧತಿ ತಗೊತೀರೋ, ನಿಮ್ಮ ಜೀವನ ಶೈಲಿ ಪದ್ಧತಿಗಳನ್ನು ಹೇಗೆ ಬದಲಾಯಿಸ್ತೀರಿ ಅದನ್ನು ನೀವು ಸರಿಪಡಿಸ್ಬೋದು. ಶಾಶ್ವತವಾಗಿ ತೆಗೆದುಕೊಳ್ತಕ್ಕಂಥ ಮಾತ್ರೆಯನ್ನು ಬಿಡ್ಬೋದು. ನಮ್ಮ ಒಂದು
ಮನೆಯಲ್ಲಿ ಹಿತ್ತಲದಲ್ಲಿ ಹೊಲದಲ್ಲಿ ಬೆಳತಕ್ಕಂಥ ಕೆಲವೊಂದು ಗಿಡಗಳ ಕಷಾಯದಿಂದ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು. ಬಟ್ ಅದರ ಜ್ಞಾನ ಕಡಿಮೆ ಇರೋದ್ರಿಂದ ನಾವು ಮೆಡಿಕಲ್ ಫೀಲ್ಡ್ನಲ್ಲಿ ಅವರು ಹೇಳಿದ ಹಾಗೆ ಕೇಳ್ತೀವಿ. ಯಾಕಂದರೆ ಇಲ್ಲಿ ನಾವು ಯಾರು ನಮ್ಮ ಹತ್ರ 100% ಆಗಿ ನಾನು ಔಷಧ ಮುಕ್ತನಾಗಬೇಕಂತೇವೋ ಅವರಿಗೆ ನಾವು ಸಲಹೆಯನ್ನು ಕೊಡ್ಬೋದು. ಇಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ನಿಮ್ಮ ಹತ್ರ ಏನಾಗಲ್ಲ ಅಂದರೆ ಅವರಿಗೆ ಪ್ರೆಸರ್ ಮಾಡಿನೂ ಏನೂ ಉಪಯೋಗ ಇಲ್ಲ. ಮೊದಲು ಇದರಲ್ಲಿ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಸೋಮು ಅವರು ಆಕ್ಯುಪ್ರೆಷರ್ ತೊಗೊಂಡ್ರೆ ನಾನು ಕಲಿಬೋದು ಅನ್ನೋದಿದ್ದರೆ 100ಕ್ಕಿಂತ ಹೆಚ್ಚಿನ ಜನ ಬಂದಿದ್ದೀರಿ. ಬಟ್ ಯಾಕೆ ಸಾವಿರಾರು ಜನ ಇದ್ದಾರಲ್ಲ ಸರ್ ಬಂದಿಲ್ಲ ಯಾಕೆ? ನನ್ನ ಗ್ರೂಪ್ನಲ್ಲೇ 700ಕ್ಕಿಂತ ಹೆಚ್ಚು ಜನ ಇದ್ದಾರೆ, ಅವ್ರು ಯಾಕೆ ಬಂದಿಲ್ಲ? ಬಿಲೀವ್ ಇಲ್ಲ, ನಂಬಿಕೆ ಇಲ್ಲ. ಇಲ್ಲ ಕೆಲವೊಬ್ರಿಗೆ ನಂಬಿಕೆ ಇದ್ದರೂ ಹಣ ಇರಲ್ಲ, ಹಣ ಇದ್ದರೂ ನಂಬಿಕೆ ಇದ್ದರೂ ಕೆಲವೊಬ್ಬರಿಗೆ ಎಲ್ಲರದು ಕಲ್ತು ಏನು ಬಿಡು ಸರ್ ಏನು ಸಕ್ಸಸ್ ಆಗಿಲ್ಲ ಅನ್ನೋದು ಒಂದು ಬೇಜಾರಿರೋದು. ಗೊತ್ತಿಲ್ಲ ಯಾವ ಥರ ಇರುತ್ತಂತ ನಾನು ಅದನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಪಾಸಿಟಿವ್ನೆಸ್ ಅನ್ನೋದನ್ನು ಎಷ್ಟು ನಿಮ್ಮ ಒಂದು ಮನಸ್ಸಿನಲ್ಲಿರುತ್ತೋ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿರ್ತದೋ ಅಷ್ಟು ನೀಟಾಗಿ ನೀವು ರಿಸಲ್ಟನ್ನು ತೆಗಿಬೋದು. ಆಪ್ತ ಮಿತ್ರ ಪಿಕ್ಚರನ್ನು ನಾನು ಎಕ್ಸಾಂಪಲ್ ಕೊಡ್ತೀನಿ ಯಾವಾಗಲೂ. ಏನಂದರೆ ಒಂದ್ಸಲ ಭೂತ ಇದೆ ಅಂದ್ಬಿಟ್ಟು ಕೋಮಲ್ ಅವರಿಗೆ ಫಸ್ಟ್ ದಿವಸ ಮಾತ್ರೆ ಕೊಡ್ತಾರೆ. ಅವನೇನು ಮಾಡಿದ, ನಿದ್ದೆ ಮಾತ್ರೆ ತೊಗೊಂಡಿದ್ದಕ್ಕೆ ನನಗೆ ನಿದ್ದೆ ಬಂದಿದೆ ಅಂತ ಅವನು ಮೈಂಡ್ಸೆಟ್ ಸೆಟ್ ಆಗ್ಬಿಡ್ತಾನೆ. ಎರಡನೇ ದಿನ ವಿಷ್ಣುವರ್ಧನ್ ಅವರು ಹಾಳೆಯನ್ನು ಸುತ್ತಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ಹಾಕ್ತಾರೆ. ಎರಡನೇ ದಿನನೂ ಮಲ್ಕೊಂಡವನು. ಯಾಕೆ? ಹಾಳೆ ಅಂತ ಅಂದ್ಬಿಟ್ಟು ನಿದ್ದೆ ಬರಬಾರ್ದಾಗಿತ್ತಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಾವು ಯಾವ ಥರ ಫೀಲ್ಡ್ ಮಾಡ್ತೀವೋ, ರೆಕಾರ್ಡಿಂಗ್ ಮಾಡ್ತೀವೋ, ಟೇಪ್ ಅದು ಖಾಲಿ ಟೇಪ್. ಆ ಲಾಸ್ಟ್ ಹಿಂದ್ಗಡೆ ಒಂದು 25-30 ವರ್ಷಗಳ ಹಿಂದೆ ರೆಕಾರ್ಡಿಂಗ್ ಮಾಡ್ತಿದ್ರು ಟೇಪ್ಗಳನ್ನು, ಕ್ಯಾಸೆಟ್ ಹಾಕ್ಬಿಟ್ಟು ರೆಕಾರ್ಡಿಂಗ್ ಎಂಟಿ ಕ್ಯಾಸೆಟ್ ಕೊಡ್ತಿದ್ರು, ಅಲ್ಲಿ ಹಾಡು ತುಂಬ್ತಿದ್ರಲ್ಲ. ಅದೇ ಥರ ನಮ್ಮ ಮೈಂಡು ಖಾಲಿ ಕ್ಯಾಸೆಟ್ ಇದ್ದಂಗೆ. ಆ ಖಾಲಿ ಕ್ಯಾಸೆಟ್ನಲ್ಲಿ ಸೋಮವಾರ ಚೆನ್ನಾಗಿ ಮಾಡ್ತಾ ಇದ್ದಾರಂತ ನೀವು ಕೇಳಿದರೆ ಸೋಮವಾರ ಚೆನ್ನಾಗೇ ಮಾಡ್ತಾರೆ. ಸೋಮವಾರ ಕ್ಲಾಸ್ ಒಟ್ಟು ಉಪಯೋಗ ಇಲ್ಲ ಸರ್, ಏನು ತಿಳಿಯಂಗಿಲ್ಲ ಸರ್ ಅಂದರೆ ಅದು ತಿಳಿಯೋದೇ ಇಲ್ಲ. ಸರ್ ದೇವ್ರಿದ್ದಾನ? ದೇವ್ರು ಇರ್ಬೋದು, ದೇವ್ರು ಇಲ್ಲದೆ ಇರ್ಬೋದು. ನಮ್ಮ ಒಂದು ಎನರ್ಜಿ ಇರುತ್ತೆ. ನಮಗೆ ನಾವೇ ಭೂತಗಳು, ನಮಗೆ ನಾವೇ ದೇವರುಗಳು, ಎರಡೂ ನಮ್ಮಲ್ಲೇ ಇದ್ದಾವೆ. ಯಾರಿಗೆ ಒಳ್ಳೇದು ಮಾಡ್ತೀರಿ? ಸಿರಿವಂತ ಪಿಕ್ಚರ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮೊದಲು ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಯಮದೂತರ ಥರ ಇರ್ತಾರೆ ಅವರು. ಆಮೇಲೆ ಅವನ ಕರ್ಮಗಳನ್ನು ಅವರೆಲ್ಲ ವಿಸ್ತಾರವಾಗಿ ನೋಡ್ಕೊಂಡು ಹೋದಾಗ ಲಾಸ್ಟಿಗೆ ದೇವ ಮಾನವರ ಥರ ಕಾಣ್ತಾರೆ. ಹಾಗೆ ಸ್ವರ್ಗ ನರಕ ಎಲ್ಲ ಇಲ್ಲೇ. ಬಟ್ ಮನಸ್ಸು ಒಳ್ಳೇದಿರಬೇಕು. ಮನಸ್ಸು ಒಳ್ಳೇದಿದ್ದರೆ ನೀವು ಏನು ಬೇಕಾದರೂ ಸಾಧಿಸ್ಬೋದು. ನಿಮ್ಮ ಮನಸ್ಸು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದರೆ ಮೊದಲು ಕೆಟ್ಟದ್ದಾಗೋದು ನಮಗೆ. ಹಾಗಾಗಿ ಮೊದಲು ಕೆಟ್ಟದ್ದಾಗೋದು ನಮಗೆ ಆದಮೇಲೆ ನಾವು ಕೆಟ್ಟದ್ದನ್ನು ವಿಚಾರ ಮಾಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಹಾಗಾಗಿ ಈ ಒಂದು ಆಕ್ಯುಪ್ರೆಷರ್ ಕೂಡ ಅದೇ ಥರ ಕೆಲಸ ಮಾಡುತ್ತೆ. ಇಲ್ಲ ST36 ಪಾಯಿಂಟ್ ಒತ್ತಿದ್ರಿಂದ ನನಗೆ ಇರ್ತಕ್ಕಂಥ ಸ್ಟಮಕ್ನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತಂತ ನಿಮ್ಮ ಮನದಟ್ಟು ಮಾಡ್ಕೊಂಡು ನೀವೇನು ಒತ್ತಿರಲ್ಲ, ಒಂದು ಪಾಸಿಟಿವ್ ಮೈಂಡ್ನಿಂದ ಅದು ಸಕ್ಸಸ್ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಸಾರಾಂಶ ಏನಿದೆ ಅಂದರೆ ಅಕ್ಯುಪ್ರೆಷರ್ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನೈಸರ್ಗಿಕ ಚಿಕಿತ್ಸಾ ವಿಧಾನವಾಗಿದೆ. ಪ್ರಾಚೀನ ಚೀನಾದಲ್ಲಿ ಆರಂಭಗೊಂಡ ಈ ಜ್ಞಾನ ಜಪಾನ್, ಕೊರಿಯಾ, ಭಾರತ ಹಾಗೂ ವಿಶ್ವದ ಅನೇಕ ದೇಶಗಳಲ್ಲಿ ಹರಡಿತು. ಮೆರಿಡಿಯನ್, ಚಿ, ಇನ್ ಆ್ಯಂಡ್ ಯಾಂಗ್ ಮತ್ತು ಪಂಚತತ್ವಗಳ ಸಿದ್ಧಾಂತ ಇದರ ಮೂಲ ಅಡಿಪಾಯಗಳಿವೆ. ಆಧುನಿಕ ಕಾಲದಲ್ಲಿ TM, TCM ಮತ್ತು BA ಮತ್ತು ಮುಂತಾದ ಸಮಗ್ರ ವಿಧಾನಗಳೊಂದಿಗೆ ಅಕ್ಯುಪ್ರೆಷರನ್ನು ಇನ್ನಷ್ಟು ಪರಿಣಾಮಕಾರಿ ಚಿಕಿತ್ಸಾ ವಿಧಾನವಾಗಿ ಬೆಳೆಯುತ್ತದೆ. ಇಲ್ಲಿ ಅಧ್ಯಾಯ 3ರಲ್ಲಿ ಇನ್ ಯಾಂಗ್ನ ಪರಿಚಯ ಏನಂದರೆ, ಇನ್ ಅಂದರೆ ತಂಪು ಅಂತ ನಮ್ಮ ಆಡು ಭಾಷೆಯಲ್ಲಿ ತಂಪು, ಮತ್ತು ಯಾಂಗ್ ಅಂದರೆ ಹೀಟ್ ಅಂತ ಕರಿತೀವಿ. ಸಿದ್ಧಾಂತವನ್ನು ಸಾಂಪ್ರದಾಯಿಕ ಚೀನಿ ವೈದ್ಯಕೀಯ ಶಾಸ್ತ್ರ, TCM ಮತ್ತು ಆಕ್ಯುಪ್ರೆಷರ್ನ ವಿಜ್ಞಾನದ ಮೂಲ ಅಡಿಪಾಯವಾಗಿದೆ. ನಾವು ಇವೆರಡರ ಬೇಸ್ ಮೇಲೆ ನಮ್ಮ ಟ್ರೀಟ್ಮೆಂಟ್ಗಳನ್ನು ಮಾಡೋದು. ಇವನಿಗೆ ಇನ್ನಾಗಿದ್ದೇನೋ ಯಾಂಗ್ ಆಗಿದ್ದೇನೋ. ಓಕೆ, ಮಾನವ ದೇಹ, ಪ್ರಕೃತಿ ಮತ್ತು ವಿಶ್ವದಲ್ಲಿರುವ ಎಲ್ಲ ವಸ್ತುಗಳನ್ನು ಇನ್ ಮತ್ತು ಯಾಂಗ್ ಎಂಬ ಎರಡು ವಿರುದ್ಧ ಆದರೆ ಪರಸ್ಪರಕ ಪೂರಕ ಶಕ್ತಿಗಳಿಂದ ನಿರ್ಮಿತವಾಗಿದೆ ಎಂಬುದು ಈ ಸಿದ್ಧಾಂತ ಮೂಲ ತತ್ವವಾಗಿದೆ. ನೋಡಿ, ನಾವು ಇನ್ ಯಾಂಗ್ ಇವೆಲ್ಲ ಬ್ಯಾಲೆನ್ಸ್ ಆಗಿರಬೇಕು.
ಯಾವುದಾದ್ರೂ ಇನ್ನು ಜಾಸ್ತಿ ಆದರೆ ನಮಗೆ ತಂಪಿನ ಕಾಯಿಲೆಗಳು, ತಂಪಿನ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಅದೇ ಯಾಂಗ್ ಜಾಸ್ತಿ ಆದರೆ ನಮಗೆ ಹೀಟಿನ ಸಮಸ್ಯೆಗಳು ಕಾಣ್ಕೊಳ್ತವೆ. ಅದೇ ಥರ ನಮ್ಮ ಒಂದು ಎಡಕಾಲು ಮತ್ತು ಬಲಗಾಲು ಯಾವ ಥರ ಮುಂದೆ ಒಂದು ಎಡಗಾಲು ಇಟ್ಟಾಗ ಮುಂದೆ ಅದನ್ನು ಕೂಡಿಸ್ಕೊಳೋಕ್ಕೆ ಬಲಗಾಲು ಇಡ್ತೀವೋ, ಅದೇ ಥರ ಇನ್ ಆ್ಯಂಡ್ ಯಾಂಗ್ ಪರಸ್ಪರ ಹೋಗ್ತಾ ಇರಬೇಕು. ಯಾವುದು ಎನರ್ಜಿ ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ. ಒಂಥರ ಇನ್ ಆ್ಯಂಡ್ ಯಾಂಗ್ ಅನ್ನೋದು ಗಂಡ ಹೆಂಡತಿಯ ಸಂಬಂಧ ಥರ. ಎಷ್ಟೇ ಜಗಳ ಆದರೂ ಇಬ್ಬರು ಒಟ್ಟಿಗೆ ಜೀವನ ಮಾಡಲೇಬೇಕು, ಜೀವನ ಜೊತೆ ಹೋಗಲೇಬೇಕು. ಹಾಗಾಗಿ ಇನ್ ಮತ್ತು ಯಾಂಗನ್ನು ವಿರೋಧಿಯಾಗಿ ನೋಡಬಾರ್ದು. ಇವು ವಿರೋಧಿ ಅಂತ ಕಂಡ್ರು ಅವು ಒಂದಕ್ಕೊಂದು ಅವಲಂಬಿತವಾಗಿದೆ. ಇವೆರಡರ ಸಮತೋಲನವೇ ಆರೋಗ್ಯದ ಮೂಲವಾಗಿದೆ. ಓಕೆ, ಇನ್ ಮತ್ತು ಯಾಂಗ್ ಎಂದರೇನು? ಇನ್ ಮತ್ತು ಯಾಂಗ್ ವಿಶ್ವದ ಎರಡು ಮೂಲಭೂತ ಶಕ್ತಿಗಳಾಗಿವೆ. ಇನ್ ಎಂದರೆ ಶಾಂತತೆ, ತಂಪು, ಒಳಮುಖತೆ, ವಿಶ್ರಾಂತಿ, ಪೋಷಣೆ ಮತ್ತು ಸಂಗ್ರಹಣೆ. ಇದು ಇನ್ನಿನ ಕೆಲಸ. ಇದಕ್ಕೆ ಇನ್ ಅಂತ ಕರಿತೀವಿ. ಯಾಂಗ್ ಎಂದರೆ ಚಲನೆ, ಉಷ್ಣತೆ, ಕ್ರಿಯಾಶೀಲತೆ, ಹೊರಮುಖತೆ, ಬೆಳವಣಿಗೆ ಮತ್ತು ಪರಿವರ್ತನೆ. ಇಲ್ಲಿ ಏನೇ ಒಂದು ಕೆಲಸಗಳನ್ನು, ಒಂದು ಫಂಕ್ಷನ್ ಆಗಬೇಕಂದ್ರೆ ಯಾಂಗ್ ಇರಬೇಕು. ಯಾಂಗ್ ಇಲ್ಲದಿದ್ದರೆ ಇಲ್ಲಿ ಯಾವುದೇ ಥರದ ಪ್ರತಿಕ್ರಿಯೆ ಇರಲ್ಲ. ಅದೇ ಇನ್ನು ಇದ್ದರೆ ಶಾಂತ, ತಂಪು, ಒಳಮುಖತೆ, ವಿಶ್ರಾಂತಿ. ನಿಮಗೆ ನಿದ್ದೆ ಚೆನ್ನಾಗಿ ಆಗಬೇಕಂದ್ರೆ ಇನ್ನಿರಲೇಬೇಕು. ನಿಮಗೆ ನಿದ್ದೆದಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ನಿಮ್ಮ ದೇಹದಲ್ಲಿ ಇನ್ನಿನ ಶಕ್ತಿ ಕಡಿಮೆ ಆಗಿದೆ ಅಂತ ತಿಳ್ಕೊಬೇಕು. ಓಕೆ, ಇನ್ ಮತ್ತು ಯಾಂಗ್ ಯಾವಾಗಲೂ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತದೆ. ಒಂದಿರಲ್ಲದೆ ಮತ್ತೊಂದು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಓಕೆ, ಇನ್ ಮತ್ತು ಯಾಂಗ್ ಸಂಕೇತ. ಪ್ರಸಿದ್ಧ ಇನ್ ಯಾಂಗ್ ಚಿಹ್ನೆಯಲ್ಲಿ ಕಪ್ಪು ಭಾಗ ಇನ್, ಬಿಳಿ ಭಾಗ ಯಾಂಗ್. ಕಪ್ಪು ಭಾಗದೊಳಗಿನ ಬಿಳಿ ಬಿಂದು ಇನ್ನಲ್ಲಿ ಯಾಂಗ್ ಅಸ್ತಿತ್ವ. ಬಿಳಿ ಭಾಗದೊಳಗಿನ ಕಪ್ಪು ಬಿಂದು ಯಾಂಗ್ನ ಇನ್ ಅಸ್ತಿತ್ವ. ಇದು ಯಾವುದೇ ಶಕ್ತಿ ಮತ್ತು ಸಂಪೂರ್ಣವಾಗಿ ಇನ್ ಮತ್ತು ಯಾಂಗ್ ಆಗಿರೋದಿಲ್ಲ ಎಂಬುದನ್ನು ಸೂಚಿಸ್ತದೆ. ನೋಡಿ, ಇಲ್ಲಿ ಇನ್ ಆ್ಯಂಡ್ ಯಾಂಗ್ ಇದು ಕಪ್ಪು ಭಾಗ ಏನಿದೆಯಲ್ಲ ಇದು ಇನ್ನು. ಇಲ್ಲಿ ಬೆಳಿಗ್ಗೆ ನಮಗೆ 5 ಗಂಟೆಯಿಂದ ಇಲ್ಲಿ ಯಾಂಗ್ ಸ್ಟಾರ್ಟ್ ಆಗುತ್ತಂದರೆ ನಿಧಾನಕ್ಕೆ ಏರ್ಕೊಂತ ಬಿಸಿಲು ಯಾವ ಥರ ಇರುತ್ತಲ್ಲ ಅದೇ ಥರ ನಿಮಗೆ ಯಾಂಗು ರೇಜ್ ಆಗುತ್ತೆ. ಇಲ್ಲಿ ಸಂಪೂರ್ಣ ಯಾಂಗ್ ರೇಜ್ ಆದಾಗ ಮತ್ತೆ ಸಂಜೆ ಆದಂಗೆ ನಿಧಾನಕ್ಕೆ ಇನ್ನೂ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಸ್ಟಾರ್ಟ್ ಆಗಿ ಇಲ್ಲಿ ಯಾಂಗ್ ಅಲ್ಲ, ಇಲ್ಲಿ ಇನ್ನಲ್ಲಿ ಯಾಂಗ್ ಇರುತ್ತೆ, ಯಾಂಗ್ನಲ್ಲಿ ಇನ್ನಿರುತ್ತೆ ಅಂತ ತೋರಿಸಿದ್ದಾರೆ. ಕಪ್ಪು ಭಾಗ ಇನ್ ಶೀತಲ, ಸ್ಥಿರ, ಅಂತರ್ಮುಖ, ಶಕ್ತಿ ಸಂಗ್ರಹ, ನಿಶ್ಚಲತೆ, ಶಾಂತಿ, ಅಂಧಕಾರ, ಭೂಮಿ ತತ್ವ, ಅವಕಾಶ. ಇವೆಲ್ಲ ಇನ್ನು. ಓಕೆ, ಬಿಳಿ ಭಾಗ ಯಾಂಗ್ ಇದೆ, ಉಷ್ಣ ಚಟುವಟಿಕೆ ಮತ್ತು ನಿಮಗೆ ಚಲನೆ, ಕ್ರಿಯೆ, ಪ್ರಕಾಶ, ಆಕಾಶ ತತ್ವ, ಪೂರ್ಣ ಸಕ್ರಿಯ. ಇಲ್ಲಿ ಬಿಳಿ ಭಾಗದೊಳಗಿನ ಕಪ್ಪು ಬಿಂದು ಯಾಂಗ್ನಲ್ಲಿ ಇನ್ ಅಸ್ತಿತ್ವ, ಯಾಂಗ್ ಒಳಗಡೆ ಇನ್ನಿದೆ ಎಂದು ಚಲನೆಯೊಳಗೂ ಶಾಂತತೆ ಮತ್ತು ಸಾಧ್ಯತೆ ಇದೆ ಅಂತ ತೋರಿಸ್ಕೊಳ್ತದೆ. ಇಲ್ಲಿ ಯಾಂಗ್ನಲ್ಲಿ ಇನ್ನಿದೆ ಅಂದರೆ ಇಲ್ಲಿ ಶಾಂತ ಅಂತ. ಕಪ್ಪು ಭಾಗದೊಳಗಿನ ಬಿಳಿ ಬಿಂದು ಇನ್ನಲ್ಲಿ ಯಾಂಗ್ ಅಸ್ತಿತ್ವ, ಇನ್ ಒಳಗೂ ಯಾಂಗ್ ಇದೆ, ಅದರರ್ಥ ಶಾಂತಿಯೊಳಗೂ ಚಲನ ಸಾಧ್ಯತೆ ಇದೆ ಅಂತ ತಿಳಿಸ್ಕೊಡ್ತಾ ಇದೆ. ಓಕೆ, ಹಾಗಾಗಿ ಇನ್ನಂದರೆ ಯಾಂಗ್ ಬಿಟ್ಟಿರಲ್ಲ, ಯಾಂಗ್ ಇದ್ದರೆ ಇನ್ನನ್ನು ಬಿಟ್ಕೊಡೋದಿಲ್ಲ. ಓಕೆ, ಯಾವುದೇ ಶಕ್ತಿ ಸಂಪೂರ್ಣ ಇನ್ ಅಥವಾ ಯಾಂಗ್ ಆಗಿರೋದಿಲ್ಲ. ಎಲ್ಲದರಲ್ಲೂ ಎರಡರ ಸಮತೋಲನ ಮತ್ತು ಸಹ ಅಸ್ತಿತ್ವ ಇದ್ದೇ ಇರ್ತದೆ. ಓಕೆ, ಇಲ್ಲಿ ಪ್ರಕೃತಿಯಲ್ಲಿ ಇನ್ ಮತ್ತು ಯಾಂಗ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ, ಇನ್ ಅಂದರೆ ರಾತ್ರಿ, ಯಾಂಗ್ ಅಂದರೆ ಹಗಲು. ಚಂದ್ರ ಇನ್ನು, ಸೂರ್ಯ ಯಾಂಗು. ತಂಪು ಇನ್ನು, ಬಿಸಿ ಯಾಂಗು. ನೀರು ಇನ್ನು, ಬೆಂಕಿ ಯಾಂಗು. ಚಳಿಗಾಲ ಇನ್ನು, ಬೇಸಿಗೆ ಕಾಲ ಯಾಂಗು. ಓಕೆ, ಇಲ್ಲಿ ವಿಶ್ರಾಂತಿ, ಇಲ್ಲಿ ಚಟುವಟಿಕೆ. ಕತ್ತಲೆ, ಇಲ್ಲಿ ಬೆಳಕು. ಒಳಗೆ, ಹೊರಗೆ. ಭೂಮಿ, ಆಕಾಶ. ಸ್ತ್ರೀ, ಪುರುಷ. ಇವೆಲ್ಲ ಇನ್ನು, ಇದೆಲ್ಲ ಯಾಂಗು. ಓಕೆ, ಪ್ರಕೃತಿಯಲ್ಲಿ ಇನ್ ಮತ್ತು ಯಾಂಗ್ ವಿರೋಧವಲ್ಲ, ಪರಪೂರತೆ ಅಂದರೆ ಎರಡು ಬೇಕೇ ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾತ್ರಿ, ಚಂದ್ರ, ತಂಪು, ನೀರು, ಚಳಿಗಾಲ, ವಿಶ್ರಾಂತಿ, ಕತ್ತಲೆ, ಒಳಗೆ, ಭೂಮಿ, ಸ್ತ್ರೀ. ಯಾಂಗ್ ಅಂದರೆ ಹಗಲು, ಸೂರ್ಯ, ಬಿಸಿ, ಬೆಂಕಿ, ಬೇಸಿಗೆ, ಚಟುವಟಿಕೆ, ಬೆಳಕು, ಹೊರಗೆ, ಆಕಾಶ, ಪುರುಷ. ಓಕೆ, ನೆಕ್ಸ್ಟ್, ದೇಹದಲ್ಲಿ ಇನ್ ಮತ್ತು ಯಾಂಗ್. ಮಾನವನ ದೇಹದಲ್ಲಿರುವ ಇನ್ ಮತ್ತು ಯಾಂಗ್ ಶಕ್ತಿಗಳ ಕಾರ್ಯನಿರ್ವಹಿಸುತ್ತವೆ. ಇನ್ ಭಾಗಗಳು ದೇಹದ ಒಳಭಾಗಗಳು, ರಕ್ತ, ದೇಹ ದ್ರವಗಳು, ವಿಶ್ರಾಂತಿ, ಪೋಷಣೆ, ಸಂಗ್ರಹಣೆ. ಇಲ್ಲಿ ಯಾಂಗ್ ಭಾಗಗಳು ದೇಹದ ಚಲನೆ, ಶಾಖ, ಜೀರ್ಣಕ್ರಿಯೆ,
ರಕ್ತ ಸಂಚಾರ, ಚಟುವಟಿಕೆ, ರಕ್ಷಣಾ ಶಕ್ತಿ. ನೋಡಿ, ಈ ಇಮೇಜನ್ನು ಕ್ಲೀನಾಗಿ ನೆನಪಿಟ್ಕೊಳ್ಳಿ. ನಮ್ಮ ಒಂದು ಇಲ್ಲಿ ಬ್ರೌನ್ ಕಲರ್ ಏನು ಕಾಣ್ತಾ ಇದೆ, ಒಂದು ಬ್ಲ್ಯಾಕ್ ಶೇಡ್ ಥರ, ಇದೆಲ್ಲ ಇನ್. ಇಲ್ಲಿ ಗದ್ದ ಅಂತ ಎಲ್ಲಿ ಕರಿತೀವಿ, ಇದು ಇನ್ ಬರುತ್ತೆ, ಇದು ಇನ್ ಬರುತ್ತೆ, ಇದೆಲ್ಲ ಇನ್ ಬರುತ್ತೆ. ಇಲ್ಲಿ ಮತ್ತೆ ಯಾಂಗ್ ಬರುತ್ತೆ, ಈ ಭಾಗ ಯಾಂಗ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಇದು ಕೂಡ ಯಾಂಗ್ ಬರುತ್ತೆ. ಇದೆಲ್ಲ ನೆನಪಿರ್ಬೇಕು ನಿಮಗೆ. ಈ ನೆನಪಿಲ್ಲ ಅಂದರೆ ನೀವು ದೇಹದಲ್ಲಿ ಎಲ್ಲಿ ನೋವು ಬರ್ತಾ ಇದೆ ಅಂದರೆ ನಿಮಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಇನ್ಯಾವುದು ಯಾಂಗ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಈ ಚಿತ್ರ ನೆನಪಲ್ಲಿರ್ಬೇಕು. ನೋಡಿ, ನಮ್ಮ ಕೈ ಮುಂಭಾಗ ಪೂರ್ತಿ ಇನ್ನಿದೆ, ನಮ್ಮ ದೇಹದ ಮುಂಭಾಗ ಪೂರ್ತಿ ಇನ್ನಿದೆ, ಮತ್ತು ಇಲ್ಲಿ ಹಿಂಭಾಗ ಯಾಂಗಿದೆ, ಇಲ್ಲಿ ಒಳಭಾಗ ಮತ್ತು ಇಲ್ಲಿ ಇನ್ನಿದೆ. ಇಲ್ಲಿ ಒಳಮುಖ ಏನು ತೊಡೆ ಒಳಗಡೆ ಅಂತ ಏನು ಕರಿತೀವಿ, ಕೆಲವೊಬ್ರು ಇಲ್ಲಿ ಉರಿತದೆ ಸರ್, ಬರ್ನಿಂಗ್ ಇದೆ ಸರ್ ಅಂತ ಏನು ಕರಿತೀರಿ, ಅಲ್ಲಿ ಇನ್ನು ಭಾಗ. ಅದು ಆ ಇನ್ನು ಭಾಗದಲ್ಲಿ ಏನಾದರೂ ಸಮಸ್ಯೆ ಆದಾಗ ನೀವು ಇನ್ ಆ್ಯಂಡ್ ಯಾಂಗ್ ಅನ್ನೋದನ್ನು ಇಲ್ಲಿ ಸಡನ್ನಾಗಿ ಗೊತ್ತಾಗಬೇಕು. ಓಕೆ, ಇಲ್ಲಿ ನಮ್ಮ ನೋಡಿ, ಮೊಣಕಾಲಿನ ಹೊರಭಾಗ ಯಾಂಗಿದೆ, ಇಲ್ಲಿ ಒಳಭಾಗ ಮೊಣಕಾಲಿನ ಒಳಭಾಗ ಏನಿದೆ ಅದು ಇನ್ನಿದೆ. ಇಲ್ಲಿ ನೋಡಿ, ಇಲ್ಲಿ ಪಾದ, ಈ ಪಾದ ಯಾಂಗ್ ತೋರಿಸ್ತದೆ, ಇಲ್ಲಿ ಕೆಳಗಡೆ ಪಾದ ನಿಮಗೆ ಇನ್ನು ತೋರಿಸ್ತಾ ಇದೆ, ಹಿಂಭಾಗ ಮೀನಗಂಡ ಯಾಂಗ್ ತೋರಿಸ್ತಾ ಇದೆ. ಈ ಥರ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಬ್ಲ್ಯಾಕ್ ಥರ ಬಂದಿದೆ, ಮತ್ತು ಈ ಹಿಂಭಾಗ ಪೂರ್ತಿ ನಮಗೆ ಯಾಂಗ್ ಅಂದರೆ ಹೀಟಿನ ಭಾಗ, ಇದು ತಂಪಿನ ಭಾಗ. ಎಲ್ಲೆಲ್ಲಿ ಹೀಟ್ ಇದೆ, ಎಲ್ಲೆಲ್ಲಿ ತಂಪಿದೆ ಅಂತ ನೀವು ಈ ಚಿತ್ರವನ್ನು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲಿ ನೋವಾಗಿದೆ, ಇಲ್ಲಿ ನೋವಾಗಿದೆ, ಓಕೆ, ಇಲ್ಲಿ ನೋವಿದೆ, ಇದು ಯಾಕೆ ಜಾಸ್ತಿ ಆಗಿದೆ ಅಂದರೆ ಏನು, ಓಕೆ, ಇಲ್ಲಿ ಯಾಂಗ್ ಜಾಸ್ತಿ ಆಗಿದೆ, ಇಲ್ಲಿ ಕಡಿಮೆ ಒಂಥರ ಏನೋ ಒಂಥರ ಇದು ಇದೆ, ಚುಚ್ಚದಾಗೆ ನಮ್ನೆಸ್ ಇದೆ, ಓಕೆ, ಇಲ್ಲಿ ಯಾಂಗ್ ಕಡಿಮೆ ಇದೆ. ಈ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಈ ಚಿತ್ರ ಭಾಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇನ್ ಅಂಗಗಳು ಯಾವ್ಯಾವು? ಇನ್ ಅಂಗಗಳಂದರೆ ಇನ್ ಮೆರಿಡಿಯನ್ಸ್ ಯಾವ್ಯಾವು ಅಂದರೆ ಹೃದಯ, ಶ್ವಾಸಕೋಶ, ಯಕೃತ, ಪ್ಲೀಹ, ಮೂತ್ರಪಿಂಡ, ಪೆರಿಕಾರ್ಡಿಯಂ. ಇವೆಲ್ಲ 6 ಮೆರಿಡಿಯನ್ ಏನು ಬರ್ತವೆ, ಇನ್ ಮೆರಿಡಿಯನ್ ಬರ್ತವೆ. ಇನ್ನು 6 ಮೆರಿಡಿಯನ್ನು ಯಾಂಗ್ ಅಂದರೆ ಫ್ಯೂ ಆರ್ಗನ್ಸ್ ಅಂತ ಕರಿತೀವಿ. ಹೊಟ್ಟೆ, ದೊಡ್ಡ ಕರಳು, ಸಣ್ಣ ಕರಳು, ಪಿತ್ತಕೋಶ, ಮೂತ್ರಕೋಶ, ತ್ರಿಬಲ್ ವಾರ್ಮರ್. ಹೊಟ್ಟೆ ಅಂದರೆ ಸ್ಟಮಕ್, ದೊಡ್ಡ ಕರಳು ಲಾರ್ಜ್ ಇಂಟೆಸ್ಟೈನ್, ಸಣ್ಣ ಕರಳು ಸ್ಮಾಲ್ ಇಂಟೆಸ್ಟೈನ್, ಪಿತ್ತಕೋಶ ಅಂದರೆ ಗಾಲ್ ಬ್ಲಾಡರ್, ಮೂತ್ರಕೋಶ ಅಂದರೆ ಯೂರಿನರಿ ಬ್ಲಾಡರ್, ತ್ರಿಬಲ್ ವಾರ್ಮರ್ ಅಂದರೆ ಅದನ್ನು ತ್ರಿಬಲ್ ವಾರ್ಮರ್ ಅಂತಲೇ ಕರಿತೀವಿ ಇಂಗ್ಲೀಷ್ನಲ್ಲಿ. ಇವೆಲ್ಲ ಯಾಂಗ್ ಅಂದರೆ ಚಲನೆಯನ್ನು ಮಾಡ್ತಕ್ಕಂಥ ಆರ್ಗನ್ಗಳು. ಇವು ದೇಹದಲ್ಲಿ ನಮಗೆ ಪೋಷಣೆಯನ್ನು ಕೊಡ್ತಕ್ಕಂಥ ಮೆರಿಡಿಯನ್ಸ್ಗಳು. ಹೃದಯ ಏನು ಮಾಡುತ್ತೆ, ಬ್ಲಡ್ಡನ್ನು ಒಂದು ಉತ್ಪಾದನೆ ಥರ ಮಾಡಿ ಅದನ್ನು ಒಂದು ಸರಿಯಾದ ಒಂದು ಪೋಷಣೆ ಥರ ಕಳಿಸ್ತದೆ. ಆ ಹೃದಯ ಚೆನ್ನಾಗಿ ಪೋಷಣೆ, ಒಂದು ಹಾರ್ಟ್ ಬೀಟನ್ನು ಕರೆಕ್ಟಾಗಿ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಪಂಪಿಂಗ್ ಕ್ಯಾಪಸಿಟಿ ಚೆನ್ನಾಗಿದ್ಬಿಟ್ಟು ಇದು ಪೋಷಣೆ ಮಾಡುತ್ತದೆ. ಶ್ವಾಸಕೋಶ ನಮ್ಮ ಉಸಿರನ್ನು ತೆಗೆದುಕೊಂಡ್ಬಿಟ್ಟು ನಮ್ಮ ಒಂದು ಚರ್ಮವನ್ನು, ಸ್ಕಿನ್ನನ್ನು ಒಂದು ನರಿಶ್ಮೆಂಟ್ ಆಗಿ ಒಂದು ಥರ ಸ್ಮೂತಾಗಿ ಇರೋಂಥ ಕೆಲಸವನ್ನು ಮಾಡ್ತದೆ. ಯಕೃತ ಇಲ್ಲಿ ನಮ್ಮ ಒಂದು ಫ್ಲೂಯಿಡ್ಸನ್ನು, ನಮ್ಮ ಒಂದು ಜಾಯಿಂಟ್ ಫ್ಲೂಯಿಡನ್ನು ಇದು ಮಾಡ್ತದೆ. ಸ್ಪ್ಲಿನ್, ಈ ಥರ ಎಲ್ಲವನ್ನೂ ಒಂದು ಅದರದೇ ಆದಂಥ ಕೆಲಸಗಳು ಅವು ಮಾಡ್ತವೆ. ಓಕೆ, ನೆಕ್ಸ್ಟ್ ಇನ್ ಯಾಂಗ್ ಸಮತೋಲನ. ಆರೋಗ್ಯಕರ ವ್ಯಕ್ತಿಯಲ್ಲಿ ಇನ್ ಮತ್ತು ಯಾಂಗ್ ಸಮತೋಲನದಲ್ಲಿರುತ್ತವೆ. ಈ ಸಮತೋಲನ ಹಾಳಾದಾಗ ರೋಗಗಳು ಉಂಟಾಗುತ್ತವೆ. ನಾವು ಈಗ ನೋಡಿದ್ವಿ, ಇನ್ನು ಯಾಂಗು ಬ್ಯಾಲೆನ್ಸ್ ಇತ್ತಂದರೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಅದೇ ಯಾಂಗ್ ರೇಜ್ ಆದರೆ ಅವನಿಗೆ ಹೀಟಿನ ಸಮಸ್ಯೆಗಳು ಕಾಣ್ತವೆ. ಅದೇ ಇನ್ ರೇಜ್ ಆದರೆ ತಂಪಿನ ಸಮಸ್ಯೆಗಳು ಕಾಣ್ತವೆ. ಓಕೆ, ಎರಡೂ ಬ್ಯಾಲೆನ್ಸ್ ಆಗಿದ್ದರೆ, ತಂಪು ಮತ್ತು ಹೀಟ್ ಎರಡೂ ಸಮತೋಲನದಿದ್ದರೆ ನಾವು ಆರೋಗ್ಯವಾಗಿ ಇರ್ತೀವಿ. ಈ ಸಮತೋಲನ ಹಾಳಾದಾಗ ರೋಗಗಳು ಉಂಟಾಗುತ್ತವೆ. ಇನ್ನು ಕಡಿಮೆ ಆದಾಗ ಏನು ಸಮಸ್ಯೆ ಆಗುತ್ತೆ? ಕಡಿಮೆ ಆದಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ ದೇಹದಲ್ಲಿ ಹೆಚ್ಚು ಬಿಸಿ ಆಗುತ್ತೆ, ರಾತ್ರಿ ಬೆವರಾಗುತ್ತೆ, ಬಾಯಿ ಒಣಗುವುದು, ನಿದ್ರಾಹೀನತೆ, ಕೈಕಾಲು ಬಿಸಿ, ಹೃದಯ ಬಡಿತ ಹೆಚ್ಚಾಗೋದು, ಆತಂಕ. ಇನ್ನಂದರೆ ತಂಪು ಅಂತ ಆಲ್ರೆಡಿ ನಾವು ನೋಡ್ಕೊಂಡ್ವಿ. ಇಲ್ಲಿ ತಂಪು ಕಡಿಮೆ ಆದಾಗ ದೇಹದಲ್ಲಿ ಹೆಚ್ಚು ಬಿಸಿ ಆಗುತ್ತೆ. ನಮಗೆ ಜ್ವರ ಬಂದಾಗ ನಿಮಗೆ ಅನುಭವ ಆಗಿರ್ತದೆ. ರಾತ್ರಿ ಬೆವರು ಬರುತ್ತೆ. ಯಾವಾಗ ಇನ್ನಿರಲ್ವೋ ಅಲ್ಲಿ ಒಂಥರ ನಿಮಗೆ ಬಿಸಿತನ ಕಂಡಾಗ ಅಲ್ಲಿ ಬೆವರು ಕಾಣುತ್ತೆ. ಬಾಯಿ ಪದೇ ಪದೇ ನೀರಡಿಕೆ ಆಗೋದು, ನಿದ್ರಾಹೀನತೆ, ನಿಮಗೆ ಒಂದು ಪೋಷಣೆ, ಒಂದು ಆರಾಮಾಗಿ, ಈಗ ನೀವು ಬಿಸಿಲಲ್ಲಿ ಮಲಗ್ರಿ ಅಂದರೆ ಮಲಗ್ತೀರಾ? ಮಲಗಲ್ಲ. ಅದೇ ಥರ ಒಂದು ಇದೆಯಲ್ಲ, ಇದು ನಿದ್ರಾಹೀನತೆಗೆ ಕಾರಣ ಮಾಡುತ್ತೆ.
ಕೈಕಾಲು ಬಿಸಿ, ಕೆಲವೊಬ್ಬರು ಪಾದ ಎಲ್ಲ ಉರಿ ಅಂತಾರೆ, ಹೃದಯ ಬಡಿತ ಹೆಚ್ಚಾಗೋದು, ಪಲ್ಪಿಟೇಷನ್ ಜಾಸ್ತಿ ಆಗೋದು. ಈ ಪಲ್ಪಿಟೇಷನ್ ಯಾವಾಗ ಹೆಚ್ಚಿಗೆ ಆಗಬೇಕು? ನಾವು ಒಂದು ಸ್ಪೋರ್ಟ್ಸನ್ನು ಆಡಿದಾಗ, ಒಂದು ಕೆಲಸವನ್ನು ಜಾಸ್ತಿ ಮಾಡಿದಾಗ ಪಲ್ಪಿಟೇಷನ್ ಹೆಚ್ಚಾಗೋದು. ಓಕೆ, ಬಟ್ ಸುಮ್ಮನೆ ಪಲ್ಪಿಟೇಷನ್ ಹೆಚ್ಚಾಗಿದೆ ಅಂದರೆ ಇಲ್ಲಿ ಇನ್ನೂ ಕಡಿಮೆ ಆಗಿದೆ ಅಂತ. ಓಕೆ, ಯಾಂಗ್ ಕಡಿಮೆ ಆದಾಗ ಏನಾಗುತ್ತೆ? ತಂಪು ಹೆಚ್ಚಾಗೋದು, ಕೈಕಾಲು ತಣ್ಣಗಾಗೋದು, ಆಯಾಸ ಆಗುತ್ತೆ, ಮಂದ ಜೀರ್ಣಕ್ರಿಯೆ, ದೇಹದಲ್ಲಿ ನೀರು ಸಂಗ್ರಹ, ಉತ್ಸಾಹದ ಕೊರತೆ. ಎಷ್ಟು ಮನುಷ್ಯನಿಗೆ ಇನ್ನು ಬೇಕಲ್ಲ ಅಷ್ಟು ಯಾಂಗ್ ಇರಲೇಬೇಕು. ಆ ಯಾಂಗ್ ಕಡಿಮೆ ಆದಾಗ ಬಾಡಿಯಲ್ಲಿ ಚಳಿ ಸ್ಟಾರ್ಟ್ ಆಗುತ್ತೆ, ತಂಪು ಹೆಚ್ಚಾಗುತ್ತೆ, ಕೈಕಾಲುಗಳು ಮುಟ್ಟಿದ್ರೆ ತಣ್ಣಗಿರ್ತವೆ. ಓಕೆ, ಆಯಾಸ ಆಗುತ್ತೆ, ಯಾಕಂದರೆ ಎನರ್ಜಿನೇ ಇರಲ್ಲ ಅಂದಾಗ ನೀವು ಒಂದು 100 ಹೆಜ್ಜೆ ನಡೆದಾಗ ಆಯಾಸ ಆಗುತ್ತೆ. ಮಂದ ಜೀರ್ಣಕ್ರಿಯೆ, ಯಾವ ಮನುಷ್ಯನಿಗೆ ಒಂದು ಸ್ಟಮಕ್ನಲ್ಲಿ ಯಾಂಗ್ ಕಡಿಮೆ ಇರುತ್ತೋ, ಅಂದರೆ ಒಲೆಗೆ ಹೋಲಿಸ್ತೀವಿ ನಾವು. ಸ್ಟಮಕ್ಕನ್ನು ಒಲೆಯಲ್ಲಿ ಎಷ್ಟು ಬೆಂಕಿ ಇರುತ್ತೋ ಅಷ್ಟು ಬೇಗ ನಿಮ್ಮ ರೊಟ್ಟಿ ಆಗಲಿ, ಅನ್ನ ಆಗಲಿ, ಚಪಾತಿ ಆಗಲಿ ಕರೆಕ್ಟಾಗಿ ಬೇಯಿಸ್ಬೋದು. ಅದೇ ಬೆಂಕಿ ಸರಿ ಇಲ್ಲ ಅಂದರೆ ಬೇಯೋದಕ್ಕೆ ಟೈಮ್ ಹಿಡಿತದೆ, ಇಲ್ಲಾಂದರೆ ಹಸಿ ಬಿಸಿ ಆಗುತ್ತೆ. ಓಕೆ, ಇಲ್ಲಿ ದೇಹದಲ್ಲಿ ನೀರು ಸಂಗ್ರಹ, ಯಾವ ಮನುಷ್ಯನಿಗೆ ಎದೆಮ ಅಂತ ಏನು ಕರಿತೀವಿ, ಒಂದು ನೀರಿನ ಒಂದು ಯೂರಿನ್ ಮುಖಾಂತರ ಫಂಕ್ಷನ್ ಇದ್ದಾಗ ಯೂರಿನನ್ನು ಕರೆಕ್ಟಾಗಿ ವಾಟರ್ ಮೆಟಾಬಲಿಸಮನ್ನು ನಾವು ಕರೆಕ್ಟಾಗಿದ್ದಾಗ ಯೂರಿನೇಷನ್ ಹೊರಗಡೆ ಹೋಗುತ್ತೆ. ನಿಂತ ನೀರು ಥರ ಇದು ಆದಾಗ ನೀರು ಸಂಗ್ರಹ ಆಗೋದು. ಓಕೆ, ಉತ್ಸಾಹದ ಕೊರತೆ, ಈಗ ನಮ್ಮಲ್ಲಿ ಎನರ್ಜಿ ಚೆನ್ನಾಗಿತ್ತಂದರೆ ನಾನು ನಿಮ್ಮ ಜೊತೆಗೆ ಚೆನ್ನಾಗಿ ನಕ್ಕೊಂತ ಮಾತಾಡ್ಬೋದು. ಅದೇ ನನಗೆ ಎನರ್ಜಿ ಸರಿ ಇಲ್ಲ ಅಂದರೆ ಡಲ್ಲಾಗಿ ನಿಧಾನಕ್ಕೆ ಮಾತಾಡೋದು, ಒಂಥರ ಗೆಲುವು ಇರಲ್ಲ, ಅಂದರೆ ಉತ್ಸಾಹ ಇರಲ್ಲ ಅಂತ ಕರಿತೀವಿ. ಓಕೆ, ಇಲ್ಲಿ ಇನ್ನು ಕಡಿಮೆ ಆದಾಗ ನೋಡಿದ್ವಿ, ಯಾಂಗ್ ಕಡಿಮೆ ಆದಾಗ ನೋಡಿದ್ವಿ. ಓಕೆ, ಇಲ್ಲಿ ಇನ್ನು ಅಧಿಕವಾದಾಗ, ಇನ್ನಿನ ಒಂದು ತಂಪು ಹೆಚ್ಚಾದಾಗ ಏನಾಗುತ್ತಂದರೆ ಅತಿಯಾದ ಚಳಿ ಆಗುತ್ತೆ, ಭಾರವಾದ ದೇಹ ಆಗುತ್ತೆ, ಸೋಮಾರಿತನ ಜಾಸ್ತಿ ಆಗುತ್ತೆ, ಊತ ಬರುತ್ತೆ, ಕೈ ಕಾಲು ಮುಖ ಎಲ್ಲ ಊತ ಬರುತ್ತೆ, ಕಫ ಸಂಗ್ರಹ ಆಗುತ್ತೆ, ರಕ್ತ ಸಂಚಾರದಲ್ಲಿ ಕುಂಠಿತ ಆಗುತ್ತೆ. ಓಕೆ, ನೀವು ಇನ್ನು ಕಡಿಮೆ ಇದ್ದಾಗ ಏನಾಗುತ್ತೆ, ಯಾಂಗ್ ಕಡಿಮೆ ಇದ್ದಾಗ ಏನಾಗುತ್ತೆ ಅಂತ ನೋಡಿದ್ವಿ. ಈಗ ಅದೇ ಜಾಸ್ತಿ ಆದಾಗ ಏನಾಗುತ್ತಂದರೆ ಅತಿಯಾದ ಚಳಿ, ಭಾರವಾದ ದೇಹ, ಸೋಮಾರಿತನ, ಊತ, ಕಫ ಸಂಗ್ರಹ, ರಕ್ತ ಸಂಚಾರ ಕುಂಠಿತವಾಗುತ್ತದೆ. ಓಕೆ, ಅದೇ ಯಾಂಗ್ ಅಧಿಕವಾದಾಗ ಜ್ವರ, ಕೋಪ, ಅತಿಯಾದ ಬಿಸಿ, ತಲೆನೋವು, ರಕ್ತದೊತ್ತಡ, ಉರಿಯೂತ, ಅಶಾಂತಿ. ಈಗ ಇಲ್ಲಿ ಜ್ವರ ಆಗಿದೆ ಅಂದರೆ ಏನು, ಯಾಂಗ್ ಜಾಸ್ತಿ ಆಗಿದೆ. ಇಲ್ಲಿ ಒಬ್ಬ ಮನುಷ್ಯನಿಗೆ ಕೋಪ, ಕೆಲವೊಬ್ರು ನಾವು ಮಾತಾಡ್ತೀವಿ ಆಡ್ಭಾಷೆಯಲ್ಲಿ, ಪಿತ್ತ ಗಿತ್ತ ನೆತ್ತಿಗೆ ಏರಿತೇನಂತ. ಪಿತ್ತ ಏನು ಯಾರು ಜನ್ರೇಟ್ ಮಾಡ್ತಾರೆ? ಲಿವರ್ ಜನ್ರೇಟ್ ಮಾಡುತ್ತೆ. ಸ್ಟೋರೇಜ್ ಎಲ್ಲಾಗುತ್ತೆ? ಗಾಲ್ ಬ್ಲಾಡರ್ ಮೆರಿಡಿಯನ್ನಲ್ಲಿ ಆಗುತ್ತೆ. ಅದೇ ಥರ ಇಲ್ಲಿ ಯಾಂಗನ್ನು ಜಾಸ್ತಿ ಆದಾಗ ಇಲ್ಲಿ ಕೋಪ, ಅತಿಯಾದ ಬಿಸಿ, ತಲೆನೋವು ಯಾಕಾಗುತ್ತೆ? ಯಾಂಗ್ ಅಧಿಕ ಆದಾಗ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ಸು ಬರ್ನ್ ಆಗಿಬಿಡ್ತವೆ. ಕಂಟಿನ್ಯೂ ಒಬ್ಬ ಮನುಷ್ಯನಿಗೆ 15 ದಿನಗಳ ಕಾಲ ಕಂಟಿನ್ಯೂ 103 ಡಿಗ್ರಿ ಜ್ವರ ಇತ್ತಂದರೆ ನಮ್ಮ ಈ ಬೆಂಡ್ ಮಾಡ್ತೀವಲ್ಲ, ಈ ಬೆರಳು ಬೆಂಡ್ ಆಗಲ್ಲ, ಇದು ಹೀಗೆ ಸೀದಾ ಇರುತ್ತೆ. ಈ ಕೈ ಇರುತ್ತಲ್ಲ, ಈಗ ಸೀದಾ ಇರುತ್ತೆ, ಬೆಂಡ್ ಆಗಲ್ಲ ಇದು. ಯಾಕಂದರೆ ಇಲ್ಲಿರ್ತಕ್ಕಂಥ ಒಂದು ಜೆಲ್ಲು, ಇಲ್ಲಿರ್ತಕ್ಕಂಥ ಒಂದು ಫ್ಲೂಯಿಡ್ಸು ಎಲ್ಲ ಬರ್ನ್ ಆಗಿ, ನಾವು ಡೋರ್ಗಳು ಚಳಿಗಾಲದಲ್ಲಿ ನೀವು ಓಪನ್ ಮಾಡಬೇಕಾದ್ರೆ ಇಲ್ಲ ಗೇಟ್ಗಳು ಭಾಳ ದಿವಸ ಆದಮೇಲೆ ನೀವು ಓಪನ್ ಮಾಡಿದಾಗ ಏನಾಗುತ್ತೆ? ಕರ್ರ ಅಂತ ಸೌಂಡ್ ಬರುತ್ತೆ, ಇಲ್ಲ ಗಟ್ಟಿಯಾಗಿರ್ತದೆ. ಅದೇ ಥರ ನಮ್ಮಲ್ಲಿ ಒಂದು ಯಾಂಗ್ ಜಾಸ್ತಿ ಆದಾಗ ಈ ಥರ ಎಲ್ಲ ಸಮಸ್ಯೆ ಕಾಣ್ತವೆ. ಓಕೆ, ಇನ್ ಮತ್ತು ಯಾಂಗನ್ನ 4 ಪ್ರಮುಖ ನಿಯಮಗಳು ಯಾವ್ಯಾವು? ವಿರೋಧದ ನಿಯಮ. ಇನ್ ಮತ್ತು ಯಾಂಗ್ ಪರಸ್ಪರ ವಿರೋಧವಾಗಿವೆ. ಉದಾಹರಣೆಯನ್ನು ಹಗಲು ರಾತ್ರಿ. ಇನ್ ಆ್ಯಂಡ್ ಯಾಂಗ್ ಅಂತ ಇದರ ವಿರೋಧವಾಗಿ ಏನಂದರೆ ಹಗಲು ರಾತ್ರಿ, ಬಿಸಿ ತಂಪು. ಪರಸ್ಪರ ಅವಲಂಬನೆ ಏನಂದರೆ ಇನ್ನಿಲ್ಲದೆ ಯಾಂಗ್ ಇಲ್ಲ, ಯಾಂಗ್ ಇಲ್ಲದೆ ಇನ್ನಿಲ್ಲ. ಉದಾಹರಣೆ ಏನಂದರೆ ಹಗಲು ಇರಬೇಕಾದ್ರೆ ರಾತ್ರಿ ಇರಲೇಬೇಕು. ಹಗಲು ನಾವು ಕೆಲವೊಬ್ರಿಗೆ ಹೇಳ್ತಿರ್ತೀವಿ, ಬಿಡ ಮರ ಕಷ್ಟ ಅನ್ನೋದು ಒಂಥರ ಹಗಲು ರಾತ್ರಿ ಇದ್ದಂಗೆ. ಇವತ್ತು ಹಗಲು ಇರ್ತದಂದರೆ ರಾತ್ರಿ ಆಗಲೇಬೇಕಲ್ಲ, ನಿನ್ನ ಕಷ್ಟನೂ ಕಳಿಬೇಕಲ್ಲ ಅಂತ. ಅದೇ ಥರ ಇವು ಪರಸ್ಪರ ಅವಲಂಬನೆ ಕೂಡ ಇರುತ್ತವೆ. ಓಕೆ, ಇಲ್ಲಿ ಪರಸ್ಪರ ನಿಯಂತ್ರಣ ಏನಂದು, ಒಂದು ಶಕ್ತಿ ಮತ್ತೊಂದನ್ನು ನಿಯಂತ್ರಿಸ್ತದೆ. ಯಾಂಗ್ ಹೆಚ್ಚು ಆದರೆ ಅದನ್ನು ಶಮನಗೊಳಿಸುತ್ತದೆ. ಯಾಂಗ್ ಹೆಚ್ಚಿಗೆ ಆದಾಗ ಅದನ್ನು ಶಮನಗೊಳಿಸ್ತದೆ. ಓಕೆ, ಹೆಚ್ಚು ಆದರೆ ಯಾಂಗ್ ಅದನ್ನು ಸಮತೋಲನಗೊಳಿಸುತ್ತದೆ. ಓಕೆ, ಇವೆಲ್ಲ ಪರಸ್ಪರ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇದನ್ನು ಯಾವಾಗ ನಿಯಂತ್ರಣ ಮಾಡಿ ಆಮೇಲೆ ನೀವು ಮತ್ತೆ ಅದೇ ತಪ್ಪು ಮಾಡಿದಾಗ ಅದು ಕ್ರಾನಿಕ್ ಸ್ಟೇಜಿಗೆ ಹೋಗೋದು. ಓಕೆ, ಒಬ್ಬ ಮನುಷ್ಯನಿಗೆ ಹೊಟ್ಟೆ ಹಸಿವು ಆಗುತ್ತೆ. ಹೊಟ್ಟೆ ಹಸಿವು ಆದಾಗ
ಅವನಿಗೆ ಊಟ ಕೊಡಬೇಕು ನೀವು. ಅಂದರೆ ದೇಹ ಹೇಳುತ್ತೆ ನನಗೆ ಹಸಿವಾಗಿದೆ ಅಂದ್ಬಿಟ್ಟು. ಕೆಲವೊಬ್ರು ಹಸಿವನ್ನು ತಡ್ಕೊಳ್ಳಾಗಿದ್ರೆ ಕೈ ಕಾಲೆಲ್ಲ ಅದರಕ್ಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣೆಲ್ಲ ಮಂಜಾಗುತ್ತೆ, ಒಂಥರ ಎದುರುಗಡೆ ಇರೋ ಮನುಷ್ಯನ ಏನಾದರೂ ಹೊಡೆದ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಆ ಥರ ಎಲ್ಲ ಒಂದು ಸಮಸ್ಯೆಗಳು ಆಗ್ತವೆ. ಆವಾಗ ನೀವು ಇನ್ನೊಂದು ಅರ್ಧ ಗಂಟೆ ಇದೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಊಟ ಮಾಡ್ತೀನಿ ಅಂದಾಗ ಒಂದು ದಿವಸ ನೋಡುತ್ತೆ, 2 ಸಲ ನೋಡುತ್ತೆ. ಹೀಗೆ ನಿಮಗೆ ಒಂದು 3 ರಿಂದ 6 ತಿಂಗಳ ಕಾಲ ಅದು ನಿನಗೆ ಕರೆಕ್ಟಾಗಿ ಎಚ್ಚರ ಮಾಡುತ್ತೆ. ಆ ಎಚ್ಚರವನ್ನು ತಪ್ಪಿದಾಗ ನಿಮಗೆ ಅದು ಗ್ಯಾಸ್ಟ್ರಿಕ್ ಥರನೋ ಯಾಂಗ್ ಸಮಸ್ಯೆ ಆದಾಗ, ಮೇಲ್ಮುಖವಾಗಿ ಚಲನೆ ಆದಾಗ ಬಾಯಿಯಲ್ಲಿ ಉರಿ ಬರೋದು, ಇಲ್ಲಾಂದರೆ ತೇಗ್ ಬರೋದು, ಒಂದು ಗ್ಯಾಸ್ಟ್ರಿಕ್ ಥರ ಎದೆ ಉರಿ ಆಗೋದು, ಬಾಯಲ್ಲಿ ಹುಣ್ಣಾಗೋದು, ಇವೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ದೇಹ ಮಾತನಾಡಿಸಿದಾಗ ನೀವು ಮಾತಾಡಬೇಕು. ಅಂದರೆ ಅದಕ್ಕೆ ದೇಹ ಏನು ನೀರು ಕೇಳುತ್ತಂದರೆ ನೀರು ಕುಡಿಬೇಕು. ಅದನ್ನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕುಡಿಯೋಣಂದರೆ ಮತ್ತೆ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ಸ್ ಹಾಳಾಗಿಬಿಡುತ್ತೆ. ಓಕೆ, ಪರಸ್ಪರ ಪರಿವರ್ತನೆ ಇನ್ ಆ್ಯಂಡ್ ಯಾಂಗ್ ಆಗ್ಬೋದು. ನೋಡಿ, ಇದು ಪರಸ್ಪರ ಪರಿವರ್ತನೆ ಹೆಂಗಾಗುತ್ತೆ ಅಂದರೆ, ನೀವು ಕಂಟಿನ್ಯೂ ಅದು ಇನ್ನಿದ್ದು ಅದು ಯಾಂಗಿಗೆ ಕನ್ವರ್ಟ್ ಆಗುತ್ತೆ. ನಮ್ಮ ಒಂದು 1 ಇಯರ್ ಕೋರ್ಸಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಹೇಳ್ತೀವಿ. ಇಲ್ಲಿ ಒಂದು ಬೇಸಿಕ್ ಥರ ಹೇಳ್ತೀವಿ. ಇನ್ನಿದ್ದು ಯಾಂಗ್ ಆಗಿ ಪರಿವರ್ತನೆ ಆಗುತ್ತೆ. ಇದು ಯಾವಾಗ ಆ್ಯಂಟಿ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಆಗುತ್ತೆ. ಇದು ಕ್ರಿಯೇಷನ್ ಸೈಕಲ್ನಲ್ಲಿದ್ದಾಗ ನೀವು ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ ಇರುತ್ತೆ, ಚೆನ್ನಾಗಿರ್ತೀರಿ. ಕಂಟ್ರೋಲ್ ಸೈಕಲ್ನಲ್ಲಿ ನಿಮಗೆ ಎಚ್ಚರ ಮಾಡುತ್ತೆ, ಆವಾಗ ನೀವು ಎಚ್ಚೆತ್ಕೊಳ್ಬೇಕು. ಆವಾಗಲೂ ಎಚ್ಚೆತ್ಕೊಳ್ಬೇಕಂದ್ರೆ ಆ್ಯಂಟಿ ಕಂಟ್ರೋಲ್ ಸಿಸ್ಟಮ್ಗೆ ಹೋಗುತ್ತೆ. ಆ ಆ್ಯಂಟಿ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ, ಇನ್ನಿದ್ದು ಯಾಂಗ್ ಆಗಿ, ಅಂದರೆ ತಂಪು ಇದ್ದಿರ್ತಕ್ಕಂಥ ಒಂದು ಕಾಯಿಲೆ ಅದು ಯಾಂಗಿಗೆ ಪರಿವರ್ತನೆ ಆಗಿ ನಿಮಗೆ ಅದು ತೋರಿಸೋದೇನು ತೋರಿಸೋದು ಗೊತ್ತಾ, ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನೇ ತೋರಿಸುತ್ತೆ, ಬಟ್ ಯಾಂಗ್ ಥರ ಕಾಣುತ್ತೆ. ಓಕೆ, ನೆಕ್ಸ್ಟ್ ಯಾಂಗ್ ಇನ್ನಾಗ್ಬೋದು. ಉದಾಹರಣೆ ಏನಂದರೆ, ಹಗಲು ನಿಧಾನವಾಗಿ ರಾತ್ರಿ ಆಗುತ್ತದೆ. ಹಗಲು ನಿಧಾನವಾಗಿ ನಾವು ಟೈಮ್ ಸೈಕಲ್ನಲ್ಲಿ ನೋಡಿದ್ವಲ್ಲ, ಸಂಜೆ 6 ಗಂಟೆ ನಂತರ ಕತ್ಲಾಗೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಹಗಲು ನಿಧಾನವಾಗಿ ರಾತ್ರಿ ಆಗುತ್ತೆ. ಅದೇ ಥರ ಇಲ್ಲಿ ಸೈಕಲ್ಗಳು ಆಗುತ್ತೆ. ಓಕೆ, ಇಲ್ಲಿ ಬೇಸಿಗೆ ನಂತರ ಚಳಿಗಾಲ ಬಂದೇ ಬರುತ್ತೆ. ಈ ಎಕ್ಸಾಂಪಲನ್ನು ನಿಮಗೆ ಇನ್ ಯಾಂಗ್ ಹೇಗಾಗ್ಬೋದು ಅಂತ ತೋರಿಸ್ಕೊಳ್ಳೋಕ್ಕೆ ಕೊಟ್ಟಿದ್ದೀವಿ. ಓಕೆ, ಆಕ್ಯುಪ್ರೆಷರ್ನಲ್ಲಿ ಇನ್ ಯಾಂಗ್ ಬಳಕೆ. ಚಿಕಿತ್ಸಕ ಮೊದಲ ರೋಗಿಯ ಸ್ಥಿತಿಯನ್ನು ವಿಶ್ಲೇಷಿಸಬೇಕು. ಯಾರು ಹೀಲರ್ ಇರ್ತಾರೆ ಅವರು ರೋಗಿಯ ಸಮಸ್ಯೆ ಬಗ್ಗೆ ತಿಳ್ಕೋಬೇಕು. ಇನ್ ಕೊರತೆನಾ, ಯಾಂಗ್ ಕೊರತೆನಾ, ಇನ್ ಅಧಿಕನ, ಯಾಂಗ್ ಅಧಿಕನ, ಇವುಗಳಲ್ಲಿ ಯಾವುದು ಎಂದು ತಿಳಿಯಬೇಕು. ನಂತರ ಸೂಕ್ತ ಪಾಯಿಂಟ್ಗಳನ್ನು ಆಯ್ಕೆ ಮಾಡಬೇಕು. ಇನ್ನು ಬಲಪಡಿಸುವ ವಿಧಾನಗಳು ಕಿಡ್ನಿ ಮೆರಿಡಿಯನ್, ಲಿವರ್ ಮೆರಿಡಿಯನ್, ಸ್ಪ್ಲೀನ್ ಮೆರಿಡಿಯನ್, ಹಾರ್ಟ್ ಮೆರಿಡಿಯನ್. ಇವು ಇನ್ ಮೆರಿಡಿಯನ್ ಆಗಿರೋದ್ರಿಂದ ಇನ್ನನ್ನು ಬಲಪಡಿಸಲು ಈ ಮೆರಿಡಿಯನ್ನಲ್ಲೇ ನೀವು ಹುಡುಕಬೇಕು. ಓಕೆ, ಪೋಷಕ ಆಹಾರ ಏನು ತಗೋಬೇಕಂದ್ರೆ, ವಿಶ್ರಾಂತಿ, ಧ್ಯಾನ, ಶಾಂತ ಜೀವನ ಶೈಲಿ. ಈ ವಿಶ್ರಾಂತಿ ತಗೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ಇನ್ನು ಬಿಲ್ಡ್ ಆಗುತ್ತೆ. ಶಾಂತ ಜೀವನ ಶೈಲಿ, ಸುಮ್ಮನೆ ಯಾರಾದರೂ ಮಾತಾಡ್ಸಿದ್ರು ಚೆನ್ನಾಗಿದೆ, ಹಾಂ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರ, ಅವ್ರು ಏನೋ ಚೆನ್ನಾಗಿದ್ದೀರ ಅಂದರೆ, ಏನೋ ನೀನು ನನಗೆ ಕೇಳೋದು ಚೆನ್ನಾಗಿದೆ ಅಂದ್ಬಿಟ್ಟು ಏರು ಧ್ವನಿಯಲ್ಲಿ ಮೊದಲನೇ BP ಇರುತ್ತೆ ಅವನಿಗೆ. ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡ ಅಂತ ಡಾಕ್ಟರ್ ಹೇಳಿರ್ತಾರೆ. ಇಲ್ಲಾಂದರೆ ನಾವು ಹೀಲರ್ಸ್ ಹೇಳಿರ್ತೀವಿ, ನೋಡಪ್ಪ ನೀನು ಶಾಂತ ಸ್ವಭಾವದಲ್ಲಿರಬೇಕು, ಜಾಸ್ತಿ ಮಾತಾಡು. ಇವನು ಮತ್ತೆ ಅದರಲ್ಲಿ ಏರು ಧ್ವನಿಯಲ್ಲಿ ಮಾತಾಡ್ಬಿಟ್ಟು ಆ ಒಂದು ಇರ್ತಕ್ಕಂಥ ಯಾಂಗನ್ನು ಮತ್ತೆ ಜಾಸ್ತಿ ಮಾಡಿದಾಗ ಈ ಶಾಂತ ಸ್ವಭಾವ ಒಂದು ಜೀವನ ಶೈಲಿ ಇಲ್ಲ ಅಂದರೆ ಮತ್ತೆ ಸಮಸ್ಯೆ ಆಗುತ್ತೆ. ಇನ್ನು ಬಲಪಡಿಸ್ಬೇಕಂದ್ರೆ ಪೋಷಕ ಆಹಾರ, ವಿಶ್ರಾಂತಿ, ಧ್ಯಾನ, ಶಾಂತ ಜೀವನ ಶೈಲಿ ಭಾಳ ಇಂಪಾರ್ಟೆಂಟ್. ಓಕೆ, ಯಾಂಗ್ ಬಲಪಡಿಸುವ ವಿಧಾನ ಏನಂದರೆ, ಸ್ಟಮಕ್ ಮೆರಿಡಿಯನ್, ಬ್ಲ್ಯಾಡರ್ ಮೆರಿಡಿಯನ್, ಡಿಯು ಮೆರಿಡಿಯನ್. ಓಕೆ, ಡಿಯು ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಓಕೆ, ಮಿತ ವ್ಯಾಯಾಮ, ಸೂರ್ಯನ ಬೆಳಕು, ಬೆಚ್ಚಗಿನ ಆಹಾರ ಚಟುವಟಿಕೆ, ಇವೆಲ್ಲ ಒಂದು ಯಾಂಗನ್ನು ಬಲಪಡಿಸುವ ಒಂದು ವಿಧಾನಗಳು. ಓಕೆ, ನೀವು ಇನ್ನನ್ನು ಮಾಡಬೇಕಾದ್ರೆ ಯಾಂಗ್ ಮಾಡೋದು, ಯಾಂಗನ್ನು ರೈಸ್ ಮಾಡಬೇಕಾದ್ರೆ ಇನ್ನು ಮಾಡೋದು ತದ್ವಿರೋಧ ಮಾಡಿದೆ ಅಂದರೆ ನೀವು ಗುಣಮುಖರಾಗಲ್ಲ. ಇಲ್ಲಿ ಮಿತ ವ್ಯಾಯಾಮ ಅಂದಿರ್ತೀವಿ, ಇಲ್ಲಿ ಎಕ್ಸರ್ಸೈಸ್ ಮಾಡಿಬಿಡೋದು, ಇಲ್ಲಿ ಸೂರ್ಯನ ಬೆಳಕನ್ನು ಅಡ್ಡಾಡಬೇಕಂತೀವಿ, ಅಲ್ಲಿ ಮನೇಲಿ ಕುಳಿತುಕೊಳೋದು. ಆವಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಬಗೆಹರಿಬೇಕಂದ್ರೆ ಈ ಯಾಂಗನ್ನು ಬಲಪಡಿಸಲು ಈ ಮೆರಿಡಿಯನ್ಗಳನ್ನ ಯೂಸ್ ಮಾಡಬೇಕು, ಮತ್ತು ಈ ಜೀವನ ಶೈಲಿಗಳನ್ನು ರೂಢಿ ಮಾಡ್ಕೋಬೇಕು. ಓಕೆ, ಇಲ್ಲಿ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ದೃಷ್ಟಿಕೋನದಿಂದ ವಿಧಾನ ಯಾವುದೇ ರೋಗವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಹೆಜ್ಜೆ ಇನ್ ಯಾಂಗ್ ಸಮತೋಲನವನ್ನು ಪರಿಶೀಲಿಸಬೇಕು. ಇಲ್ಲಿ ಮೊದಲು ಇನ್ನ ಯಾಂಗ್ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಾಲಿಗೆ ವಿಶ್ಲೇಷಣೆ ಮಾಡಬೇಕು, ನಾಡಿ ವಿಶ್ಲೇಷಣೆ, ಲಕ್ಷಣಗಳ ವಿಶ್ಲೇಷಣೆ, ಮತ್ತು ಬಣ್ಣ ವಿಶ್ಲೇಷಣೆ,
6 ವಿಶ್ಲೇಷಣೆ. ಇಲ್ಲಿ ನಾಡಿ ವಿಶ್ಲೇಷಣೆ ಮತ್ತು ನಾಲಿಗೆ ವಿಶ್ಲೇಷಣೆ ಮಾಡಿದಾಗ ನಿಮಗೆ ಇನ್ನೋ ಯಾಂಗೋ ಯಾವ ಮೆರಿಡಿಯನ್ ಇನ್ ಆಗಿದೆ, ಯಾವ ಮೆರಿಡಿಯನ್ ಯಾಂಗ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅವರ ಲಕ್ಷಣಗಳನ್ನು ಅಲ್ಲಿ ಕೋರಿಲೇಟ್ ಮಾಡಿದಾಗ ಅಲ್ಲಿ ಕೂಡ ಒಂದು ಅರ್ಧ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇವೆಲ್ಲ ತಿಳ್ಕೊಂಡಾಗ ನಿಮಗೆ ಒಂದು ಬಣ್ಣ 6 ಉಪಯೋಗಿಸೋದ್ರಲ್ಲಿ ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ. ಅಧ್ಯಾಯದ ಸಾರಾಂಶ ಏನೆಂದರೆ, ಇನ್ ಮತ್ತು ಯಾಂಗ್ ಸಿದ್ಧಾಂತವು ಆಕ್ಯುಪ್ರೆಷರ್ ಮತ್ತು TCM ವಿಜ್ಞಾನ ಹೃದಯವಾಗಿದೆ. ಆರೋಗ್ಯವೆಂದರೆ ಇನ್ ಮತ್ತು ಯಾಂಗ್ ಸಮತೋಲನ, ರೋಗವೆಂದರೆ ಇನ್ ಯಾಂಗ್ ಅಸಮತೋಲನ. ಚಿಕಿತ್ಸೆಯ ಮುಖ್ಯ ಉದ್ದೇಶ ದೇಹದ ಇನ್ ಮತ್ತು ಯಾಂಗ್ ಶಕ್ತಿಗಳ ಪುನಃ ಸಮತೋಲನಗೊಳಿಸುವುದಾಗಿ ಈ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು ಮೆರಿಡಿಯನ್ ಪಂಚತತ್ವ ಮತ್ತು ರೋಗ ನಿರ್ಣಯ ಅಧ್ಯಯನಕ್ಕೆ ಅತ್ಯಗತ್ಯವಾಗಿದೆ. ಓಕೆ, ನೆಕ್ಸ್ಟ್ ನಾವು 4ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಳೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮಾತಾಡ್ಸೋಣ. ಹೇಳ್ತಿರೋದು ಈಗ ಯಾಂಗ್ ಎಕ್ಸಸ್ ಇದ್ದಾಗ ಇನ್ನೂ ಡಿಫಿಷಿಯನ್ಸಿ ಆಗತ್ತಲ್ವಾ? ಹೌದು. ಫಾರ್ ಎಕ್ಸಾಂಪಲ್ ನಿದ್ರೆ ಸಮಸ್ಯೆ ಬಂದಾಗ ಫಾರ್ ಎಕ್ಸಾಂಪಲ್ ನನ್ನ ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಾಬ್ಲಮ್ ಏನಂದ್ರೆ, ರಾತ್ರಿ ಮಲ್ಕೊಂಡಾಗ ನಿದ್ರೆ ಚೆನ್ನಾಗಾದ್ರೂ ಬೆಳಗ್ಗೆ ಏಳೋ ಸಮಯದಲ್ಲಿ ಏಳಲಿಕ್ಕೆ ಆಗೋದಿಲ್ಲ. ಅವಾಗ ಹೆಚ್ಚು ನಿದ್ರೆ ಅವಶ್ಯಕತೆ ಬರುತ್ತೆ ಅಂತ ಅನ್ಸುತ್ತೆ. ಅದನ್ನ ಯಾವ ರೀತಿ ನಾವು ಅದನ್ನ ಇದಕ್ಕೆ ಕೋರ್ಲೇಟ್ ಮಾಡಬೇಕು? ನಿಮಗೆ ಮಧ್ಯ ಮಲ್ಕೊಂಡು ಬೆಳಗ್ಗೆ ಎದ್ದಾಗ್ಲೂ ನಿಮಗೆ ಇನ್ನೂ ನಿದ್ದೆ ಸಮಸ್ಯೆ ಕಾಡ್ತಾ ಇದೆ, ಇಲ್ಲ ನಿಮಗೆ ತೂಕಡಿಕೆ ಬರ್ತಾ ಇದೆ ಅಂದ್ರೆ ನಿಮಗೆ ಇನ್ನಿನ್ನ ಅವಶ್ಯಕತೆ ಇದೆ ಅಂತ ತಿಳ್ಕೊಬೇಕು. ಅಂದ್ರೆ ಬೆಳಗಿನ ಜಾವ 4 o'clock ಇಂದ ನಿದ್ರೆ ನಮ್ಗೆ ಚೆನ್ನಾಗಿ ಬರೋದೇ ಆ ಸಮಯದಲ್ಲಿ. ಅಪ್ ಟು 7-8 o'clock ಇದೆಯಲ್ಲ, ಆ ಟೈಮ್ ನಲ್ಲಿ ನಮ್ಗೆ ಆಗೋ ನಿದ್ರೆ ತುಂಬಾ ಗುಡ್ ಸ್ಲೀಪ್ ಅಂತ ಅನ್ಸುತ್ತೆ. ಅಂದ್ರೆ ಏನ್ ಕಾರಣದಿಂದ ಆ ತರ ಆಗಿರ್ಬೋದು ಅಂತ ಅನ್ಸುತ್ತೆ. ಅಲ್ಲ, ಈಗ ನಮಗೆ 10 ಗಂಟೆದಿಂದ ಮಲ್ಕೋಬೇಕು, ಕೆಲವೊಬ್ರು ನಾವು 4 ಗಂಟೆಗೂ 3 ಗಂಟೆಗೂ ಹೇಳ್ತೀವಿ. ಅವಾಗ ನಿದ್ರೆ ಬರುತ್ತೆ ಅಂತ ಅಂದಾಗ ನಿಮಗೆ ಮಧ್ಯ ಏನು 10 ಗಂಟೆದಿಂದ ನಿದ್ದೆ ನಿಮಗೆ ಸರಿಯಾಗಿಲ್ಲ ಅಂತ ತಿಳ್ಕೊಬೇಕು. ನೀವು 10 ಗಂಟೆಗೆ ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಅಲ್ಲಿ ಇನ್ನೂ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು ಅಂದ್ರೆ ನರಿಶ್ಮೆಂಟ್ ಬೇಕಂತನಾ? ಹೌದು, ಇನ್ನು ಪೋಷಣೆ ಮಾಡ್ಬೇಕು ನೀವು. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಡೂ ಮೆರಿಡಿಯನ್ ಗವರ್ನರ್ ವಿಸಲ್ ಅಂತ ಬರ್ತದೆ ಸರ್, GV ಮೆರಿಡಿಯನ್ ಅಂತ. ನಿಮಗೆ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದೆ ನಾನು. ಗವರ್ನರ್ ವಿಸಲ್ ಅಂತ ಕರಿತೀವಿ, GV. ಎಸ್ ಮೇಡಮ್, ಹೇಳಿ.